ನಮಸ್ತೆ ಫ್ರೆಂಡ್ಸ್, ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರವೀಣ್ ಯೂಟ್ಯೂಬ್ ಚಾನಲ್ನ ಮುಂದಿನ ಎಪಿಸೋಡಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಎಪಿಸೋಡಿನಲ್ಲಿ ನಾವು ಎಲೆಚುಕ್ಕಿ ರೋಗ ಎಂದರೆ ಏನು, ಎಲೆಚುಕ್ಕಿ ರೋಗದಿಂದ ಅಡಿಕೆ ಗಿಡಗಳ ಮೇಲೆ ಆಗುವ ದುಷ್ಪರಿಣಾಮಗಳೇನು, ಯಾವ ಸಮಯದಲ್ಲಿ ಈ ಎಲೆಚುಕ್ಕಿ ರೋಗ ಬರುತ್ತದೆ, ಇದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಎಲೆಚುಕ್ಕಿ ರೋಗವನ್ನು ನಮ್ಮ ತೋಟದಲ್ಲಿ ಸಂಪೂರ್ಣ ರೀತಿ ಹತೋಟಿಗೆ ತರಲು ನಾವು ಅನುಸರಿಸಬೇಕಾದ ಅಗ್ರೋನಾಮಿಕ್ ಪ್ರಾಕ್ಟೀಸಸ್ ಇರಬಹುದು, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಇರಬಹುದು, ಇಂಟಿಗ್ರೇಟೆಡ್ ಕೆಮಿಕಲ್ ಮ್ಯಾನೇಜ್ಮೆಂಟ್ ಇರಬಹುದು. ಇದೆಲ್ಲವನ್ನು ನಾವು ಉಪಯೋಗ ಮಾಡಿಕೊಂಡು ನಮ್ಮ ತೋಟದಲ್ಲಿ ಎಲೆಚುಕ್ಕಿ ರೋಗವನ್ನು ನಾವು ಹೇಗೆ ಹತೋಟಿಗೆ ತರಬಹುದು ಅಥವಾ ಎಲೆಚುಕ್ಕಿ ರೋಗವನ್ನು ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು, ಹಾಗೂ ಒಂದು ವೇಳೆ ಎಲೆಚುಕ್ಕಿ ರೋಗ ಬಂದರೆ ಅದನ್ನು ಹತೋಟಿಗೆ ಕ್ರಮಗಳನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಎಪಿಸೋಡಿನಲ್ಲಿ ನಾವು ಡಿಸ್ಕಸ್ ಮಾಡುವ. ಫ್ರೆಂಡ್ಸ್, ಮೊದಲಿಗೆ ನಾವು ಅಗ್ರೋನಾಮಿಕಲ್ ಪ್ರಾಕ್ಟೀಸಸ್ ಇಂದ ನಾವು ಎಲೆಚುಕ್ಕಿ ರೋಗವನ್ನು ಹೇಗೆ ಹತೋಟಿಗೆ ತರಬಹುದು ಅನ್ನೋದನ್ನ ನಾವು ನೋಡುವ. ಮೊದಲನೇದಾಗಿ ನಾನು ಈ ಮೊದಲ ಎಪಿಸೋಡಿನಲ್ಲಿ ಹೇಳಿದ ಹಾಗೆ ಸ್ಕೌಟಿಂಗ್ ಅಂದರೆ ಎಲೆಚುಕ್ಕಿ ರೋಗ ನಮ್ಮ ತೋಟಕ್ಕೆ ಬರುವ ಮೊದಲೇ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಜುಲೈ ಆಗಸ್ಟ್ ತಿಂಗಳಲ್ಲಿ ಯಾವ ಎಲೆಗಳಲ್ಲಿ ನಾವು ಮೊದಲ ಎಲೆಚುಕ್ಕಿ ರೋಗವನ್ನು ಕಾಣಬಹುದು? ನಮ್ಮ ತೋಟದಲ್ಲಿರುವ ಎಡೆಗಿಡಗಳು ಅಂದರೆ ಸಣ್ಣ ಪ್ರಾಯದ ಗಿಡಗಳ ಮೊದಲ ಕೆಳಗಿನಿಂದ ಕಾಣುವ ಮೊದಲ ಎಲೆ. ಈ ಮೊದಲ ಎಲೆಯಲ್ಲಿ ನಮಗೆ ಯೆಲ್ಲೋ ಸ್ಪಾಟ್ ಕಾಣ್ತದೆ. ಮೇಲ್ನ ಎಲೆಯಲ್ಲಿ ನಂತರದ ಸ್ಟೇಜಲ್ಲಿ ಹೋಗ್ತಾ ಇರೋದು, ಇಲ್ಲಿ ಸೆಕೆಂಡ್ ಸ್ಟೇಜ್ ಅಥವಾ ಥರ್ಡ್ ಸ್ಟೇಜ್ ರೀಚ್ ಆದಮೇಲೆ ಮೇಲ್ಗಡೆ ಎಲೆಗೆ ಹೋಗೋದು. ಸೊ ಮೊದಲು ನಮಗೆ ಕಾಣೋದು ಕೆಳಗಡೆಯ ಎಲೆಗಳಲ್ಲಿ ಈ ತರಹ. ಸೊ ನಮ್ಮ ತೋಟದಲ್ಲಿ ಎಲೆಚುಕ್ಕಿಯ ಯೆಲ್ಲೋ ಸ್ಪಾಟ್ ಕಂಡ ತಕ್ಷಣವೇ ನಾವು ಹತೋಟಿ ಕ್ರಮಗಳನ್ನು ತಗೋಬೇಕು. ಯಾವ ರೀತಿ ಹತೋಟಿ ಕ್ರಮಗಳನ್ನು ಮುಂದೆ ಹೇಳ್ತೇನೆ. ಸೊ ಅಗ್ರೋನಾಮಿಕ್ ಪ್ರಾಕ್ಟೀಸಸ್ ಅಲ್ಲಿ ನಾವು ಫಾಲೋ ಮಾಡಬೇಕಾದ ಮೊದಲ ವಿಧಾನ ಅಂದರೆ ಮಣ್ಣಿನ pH ಅನ್ನು ಕಂಟ್ರೋಲ್ ಮಾಡೋದು. ನಾನು ನಿನ್ನೆ ಹೇಳಿದಾಗೆ ಅಸಿಡಿಕ್ ಸಾಯಿಲ್ ಅಲ್ಲಿ ಈ ರೋಗಾಣುಗಳು ತುಂಬಾ ಚೆನ್ನಾಗಿ ಜೀವನ ಮಾಡ್ತದೆ, ತುಂಬಾ ಚೆನ್ನಾಗಿ ನರಿಶ್ ಆಗ್ತದೆ. ಸೊ ನಮ್ಮ ಮಣ್ಣಿನ ಅಸಿಡಿಟಿ ಅಂದರೆ pH 4.55 ಈ ರೇಂಜಲ್ಲಿ ಇದ್ದದನ್ನು ನಾವು ಯಾವಾಗಲೂ ಅದನ್ನ ನ್ಯೂಟ್ರಲ್ ತರುವತ್ತ ಮೊದಲ ಕೆಲಸ ಮಾಡಬೇಕು. ಸೊ ಮಣ್ಣಿನ pH ಯಾವಾಗ ನ್ಯೂಟ್ರಲ್ ಆಗಿದೆಯೋ ನಮ್ಮ 90% ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆದಾಗೆ. ಸೊ ಫಸ್ಟ್ ನಾವು ಮಾಡಬೇಕಾದ್ದು ನಮ್ಮ ಮಣ್ಣಿಗೆ ಡೊಲಮೈಟ್ ಅಥವಾ ಸುಣ್ಣವನ್ನು ಹಾಕಿ ನಮ್ಮ ಮಣ್ಣಿನ pH ಅನ್ನು ನ್ಯೂಟ್ರಲೈಸ್ ತರುವ ಕೆಲಸವನ್ನು ಮಾಡಬೇಕಾಗಿದೆ. ಸೂಕ್ಷ್ಮಾಣುಜೀವಿಗಳು ಅಲ್ಲಿ ಅಭಿವೃದ್ಧಿ ಆಗೋದನ್ನು ನಾವು ಅಲ್ಲಿಯೇ ತಡೆದಾಗೆ ಆಗ್ತದೆ. ಸೊ ಮೊದಲನೇದ್ದು ಮಣ್ಣಿನ pH ಅನ್ನು ನಾವು ನ್ಯೂಟ್ರಲೈಸ್ ಮಾಡಬೇಕು. ಎರಡನೇ ಕಲ್ಚರಲ್ ಮೆಥಡ್ ಎಂತ ಅಂದರೆ, ಈಗ ನೋಡಿ ಈ ಗಿಡದಲ್ಲಿ ಎಲೆಚುಕ್ಕಿ ರೋಗ ಆವರಿಸಿ ಆಗಿದೆ. ಈ ಸೋಗೆಯಲ್ಲಿ ಆಲ್ರೆಡಿ ಲಕ್ಷಾಂತರ ಅಥವಾ ಕೋಟ್ಯಾಂತರ ಎಲೆಚುಕ್ಕಿ ರೋಗದ ಫಂಗಸ್ ಇರ್ತದೆ. ಸೊ ವಿಜ್ಞಾನಿಗಳು ಈ ಮೊದಲೇ ಹೇಳಿದ ಹಾಗೆ ಈ ಸೋಗೆ ಬಗ್ಗಿ ನೆಲಕ್ಕೆ ಬೀಳುವ ಮೊದಲು ಇದನ್ನು ಪ್ರೂನ್ ಮಾಡಿ ಅಂದರೆ ಕಟ್ ಮಾಡಿ ಈ ತರಹ ಸೋಗೆಗಳನ್ನು ತೋಟದಿಂದ ಹೊರಡೆ ಸಾಗಿಸಿ ಸುಟ್ಟು ಹಾಕಿ ಬಿಡಬೇಕು. ಆವಾಗ ಎಂತ ಆಗ್ತದೆ, ಇದರಲ್ಲಿರುವ ಲಕ್ಷಾಂತರ ರೋಗಾಣು ಹರಡುವ ಎಂಥ ಫಂಗಸ್ ಇರ್ತದಲ್ಲ ಅದು ಮಣ್ಣಿಗೆ ಹೋಗಿ ಬಿದ್ದು ಅಲ್ಲಿ ಸ್ಪೋರ್ಸ್ ಡೆವಲಪ್ ಆಗೋದನ್ನ ನಾವು ಇಲ್ಲಿಯೇ ಪ್ರಿವೆಂಟ್ ಮಾಡಿದಾಗ ಆಗ್ತದೆ. ಸೊ ಇದು ದೊಡ್ಡ ಮರದಲ್ಲೆಲ್ಲ ಪ್ರಾಕ್ಟಿಕಲಿ ಸ್ವಲ್ಪ ಡಿಫಿಕಲ್ಟ್ ಮಾಡಿದ್ದಾರೆ. ಸಾಧಿಸುವ ಸಾಧಕರು ಕೃಷಿಕರು ಸುಮಾರು ಜನ ಇದ್ದಾರೆ. ಎಲೆಚುಕ್ಕಿ ಬಂದ ರೋಗವನ್ನು ದೋಟಿಯ ಮುಖಾಂತರ ಅದನ್ನ ಕತ್ತರಿಸಿ ಎಲೆಗಳನ್ನು ಕತ್ತರಿಸಿ ಸಾಗಿಸಿ ಮಾಡಿದವರು ಇದ್ದಾರೆ. ಬಟ್ ಕಾಸ್ಟ್ ಎಫೆಕ್ಟಿವ್ ಅಲ್ಲ, ಪ್ರಾಕ್ಟಿಕಲಿ ತುಂಬ ಕಷ್ಟ ಕೂಡ. ಅಂಥವ್ರು ಎಂತ ಮಾಡ್ಬೋದು, ಪ್ರತಿದಿನ ತೋಟದಲ್ಲಿ ಓಡಾಡಿ ಎಲೆಚುಕ್ಕಿ ಬಾಧಿತ ಮರದಿಂದ ಬಿದ್ದ ಸೋಗೆಯನ್ನು ಹೆಕ್ಕಿ ತೋಟದಿಂದ ದೂರ ಸಾಗಿಸಿ ಅದನ್ನ ಸುಡುವುದು ಅಥವಾ ಒಣಗಿಸಿ ನಂತರ ಸುಡುವುದು, ಈ ಥರ ಎಂಥವ್ರು ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಮುಖಾಂತರ ಈ ಥರ ಅದನ್ನು ಸುಟ್ಟು ಸ್ಪೋರ್ಟ್ಸನ್ನು ನಾಶ ಮಾಡಬೇಕಾಗ್ತದೆ. ಎಂತಾಗುತ್ತೆ, ಸ್ಪೋರ್ಟ್ಸ್ ನಾಶ ಆಗದೇ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಇದು ಇಲ್ಲಿ ಕರಡು ಬಿತ್ತು ಅಂತ ಇಟ್ಕೊಳ್ಳಿ, ಲಕ್ಷಾಂತರ ರೋಗಾಣುಗಳು ಮಣ್ಣಲ್ಲಿ ಸೇರುತ್ತು. ಸೊ ಕಂಜಿನಿಯಲ್ ಕ್ಲೈಮೇಟ್ ಇದ್ದಾಗ ಅದು ಮೇಲೆ ಬಂದು ತನ್ನ ಕೆಲಸ ಮಾಡ್ತದೆ. ಒಂದು ವೇಳೆ ಕ್ಲೈಮೇಟ್ ಕಂಜಿನಿಯಲ್ ಇಲ್ಲ ಅಂದರೆ ಮುಂದಿನ ವರ್ಷದವರೆಗೂ ಅದು ಮಣ್ಣಲ್ಲೇ ಆರಾಮ್ಸೆ ನಿದ್ರೆ ಮಾಡ್ತಾ ಇರ್ತದೆ. ಮುಂದಿನ ವರ್ಷ ಮತ್ತೆ ಅದು ಲಕ್ಷಾಂತರ ಒಮ್ಮೆ ಎದ್ದು ನಮ್ಮ ಗಿಡಗಳಿಗೆ ಸಡನ್ ಶಾಕ್ ಕೊಡುವ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ನಾವು ನೋಡುವ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮುಖಾಂತರ ಎಲೆಚುಕ್ಕಿಯನ್ನು ನಾವು ಹೇಗೆ ಹತೋಟಿಗೆ ತರಬಹುದು ಅಂತ. ಸೊ ಮೊದಲು ಮಣ್ಣಿನ pH ರೆಡಿ ಆದ ಮೇಲೆ ನಾವು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಹೊರಡಬೇಕಾಗ್ತದೆ. ಮೊದಲು ಮಣ್ಣನ್ನು ನ್ಯೂಟ್ರಲೈಸ್ ಮಾಡಿ ತದನಂತರ ನಾವು ಪೋಷಕಾಂಶಗಳ ಕೊರತೆಗಳನ್ನು ನೀಗಿಸಬೇಕಾಗ್ತದೆ. ಸೊ ನಮ್ಮ ತೋಟದಲ್ಲಿ ಎಲೆಗಳಲ್ಲಿ ಕಾಣಿಸುತ್ತಿರುವ ಪೋಷಕಾಂಶಗಳ ಕೊರತೆ ಯಾವುದಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಒಂದು ವೇಳೆ ಐಡೆಂಟಿಫೈ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಲೀಫ್ ಅನಾಲಿಸಿಸ್ ಕಳಿಸ್ಬೇಕಾಗ್ತದೆ. ಮಣ್ಣಿನಲ್ಲಿಯೂ ಕೂಡ ಅಷ್ಟೇ, ಯಾವ ಪೋಷಕಾಂಶಗಳು ಅಡಗಿವೆ, ಯಾವ ಪೋಷಕಾಂಶಗಳ ಕೊರತೆ ಇದೆ ಅಂತ ನಾವು ಸಾಯಿಲ್ ಅನಾಲಿಸಿಸ್ ಮಾಡಿಸಬೇಕು. ಸಾಧಾರಣ 3 ರಿಂದ 4 ವರ್ಷಕ್ಕೊಮ್ಮೆ ಸಾಯಿಲ್ ಅನಾಲಿಸಿಸ್ ಮಾಡಿ ನಮ್ಮ ತೋಟದಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆ ಅಂತ ನಾವು ಕಂಡುಕೊಳ್ಳೋದು ಭಾರಿ ಉತ್ತಮ. ಸೊ ಪೋಷಕಾಂಶಗಳ ಕೊರತೆ ಯಾವುದಿದೆ ಆ ಕೊರತೆಯನ್ನು ನುಗ್ಗಿಸುವ ಕೆಲಸವನ್ನಷ್ಟೇ ಮಾಡಬೇಕಷ್ಟೇ ವಿನಃ ನಾವು ಯಥೇಚ್ಛವಾಗಿರುವ ಪೋಷಕಾಂಶಗಳನ್ನು ಮತ್ತೆ ಕೊಡಲಿಕ್ಕೆ ಹೋಗಬಾರ್ದು. ಅದರಿಂದ ಮಣ್ಣಿನಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನಮ್ಮ ಊರಿನಲ್ಲಿ ಈಗ ಫಾಸ್ಫರಸ್, ದಕ್ಷಿಣ ಕನ್ನಡದ ಮಣ್ಣು ಫಾಸ್ಫರಸ್ ರಿಚ್ ಸಾಯಿಲ್ ಅಂತಲೇ ಆಲ್ರೆಡಿ ಎಲ್ಲ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಸೊ ಫಾಸ್ಫರಸ್ ಯಥೇಚ್ಛವಾಗಿದ್ದಾಗ ನಾವು ಮತ್ತೆ ಅಡಿಷನಲಿ ಫಾಸ್ಫರಸ್ ಹಾಕ್ತಾ ಹೋದ್ರೆ
ಮಾಡಿದ್ರೆ ಎಂತ ಆಗ್ತದೆ, ಆ ಫಾಸ್ಫರಸ್ ಮಣ್ಣಿನಲ್ಲಿ ಫಿಕ್ಸ್ ಆಗಿ ಅಂದರೆ ಎಂತ ಮಾಡ್ತದೆ, ಅದು ಹೋಗಿ ಅಂಟಿ ನಿಲ್ತದೆ. ಬೇರೆ ಪೋಷಕಾಂಶಗಳನ್ನು ಕೂಡ ಅದು ತಾನೂ ಸಿಗುವುದಿಲ್ಲ, ಪ್ಲಸ್ ಬೇರೆ ಪೋಷಕಾಂಶಗಳನ್ನು ಮರಕ್ಕೆ ಸಿಗಲಿಕ್ಕೆ ಬಿಡುವುದಿಲ್ಲ. ಸೊ ಈ ಥರ ಆದಾಗ ನಾವು ಬೇರೆ ಪೋಷಕಾಂಶಗಳನ್ನು ಮರಕ್ಕೆ ಕೊಟ್ಟ ಹಾಗೆ ಆಗುವುದಿಲ್ಲ, ಮಣ್ಣಿಗೆ ಕೊಟ್ಟು ಫಾಸ್ಫರಸ್ಸು ಸಿಗುವುದಿಲ್ಲ. ಈ ಥರ ತೊಂದರೆಗಳು ಬರ್ತದೆ. ಸುಫಲ ಹಾಕ್ತಾರೆ, 10-26 ಹಾಕ್ತಾರೆ. ಈ ತರಹ ರಾಸಾಯನಿಕಗಳನ್ನು ಕಂಟಿನ್ಯೂಸ್ ಆಗಿ ಉಪಯೋಗ ಮಾಡೋದ್ರಿಂದ ಕೂಡ ಲಾಂಗ್ ಟರ್ಮ್ ಎಫೆಕ್ಟ್ ಕಾಣ್ತದೆ ನಮ್ಮ ತೋಟದಲ್ಲಿ. ಸೊ ಮೊದಲಿಗೆ ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಯಾವ ಪೋಷಕಾಂಶಗಳನ್ನು ಗಿಡಕ್ಕೆ ಕೊಡಬೇಕು ಅದನ್ನು ಮಾತ್ರ ಕೊಟ್ಟರೆ ಸಾಕು. ಫೋಲಿಯರ್ ಸ್ಪ್ರೇ ಮುಖಾಂತರ ಆಗಿರ್ಬೋದು, ಸಾಯಿಲ್ ಅಪ್ಲಿಕೇಶನ್ ಮುಖಾಂತರ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಯಥೇಚ್ಛವಾಗಿ ಫಾಸ್ಫರಸ್ ರಿಚ್ ಇರುವ ಮಣ್ಣುಗಳಲ್ಲಿ ನಾವು ನೈಟ್ರೋಜನ್ ಮತ್ತು ಪೊಟ್ಯಾಶ್, ಯೂರಿಯಾ ಅಥವಾ ಪೊಟ್ಯಾಶ್ ಇದನ್ನು ಕಡಿಮೆ ಪ್ರಮಾಣದಲ್ಲಿ ಈಗ ಹಲವು ಕೃಷಿಕರು, ಹಿರಿಯ ಕೃಷಿಕರನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಸುಮಾರು ಜನ ಕೃಷಿಕರು ಎಂತ ಮಾಡ್ತಾರೆ, ವರ್ಷದಲ್ಲಿ ಒಂದೇ ಸಲ ಅರ್ಧ kg ಅಥವಾ 1 kg ಈಟನ್ನು ಹಾಕಿಬಿಡ್ತಾರೆ. ಆ ಥರ ಹಾಕೋದ್ರಿಂದ ಆಗುವ ದುಷ್ಪರಿಣಾಮಗಳೇ ಹೆಚ್ಚು, ಪರಿಣಾಮಕ್ಕಿಂತ ದುಷ್ಪರಿಣಾಮಗಳೇ ಹೆಚ್ಚು. 1 kgಯನ್ನು ಒಂದೇ ಸಲ ಹಾಕುವ ಬದಲು 250 ಗ್ರಾಮ್ ಥರ 4 ಸ್ಪ್ಲಿಟ್ಟು ಅಥವಾ 300 ಗ್ರಾಮ್ ಥರ 3 ಸ್ಪ್ಲಿಟ್ಟು, ಈ ಥರ ಸ್ಪ್ಲಿಟ್ ಡೋಸಲ್ಲಿ ಕೊಟ್ಟಷ್ಟು ಉತ್ತಮ. ನಾವು ಹೇಗೆ ಬೆಳಿಗ್ಗೆ ಚಾಯ, ಮಧ್ಯಾಹ್ನಕ್ಕೆ ಊಟ, ಸಂಜೆ ಊಟ, ಹೀಗೆ 3 ಹೊತ್ತು ಊಟ ಮಾಡ್ತೇವಲ್ಲ, ಅದೇ ಥರ ಮರಕ್ಕೂ ಕೂಡ ಪ್ರತಿ 2-3 ತಿಂಗಳಿಗೊಮ್ಮೆ ಊಟ ಕೊಟ್ಟಷ್ಟು ಬರೀ ಉತ್ತಮ, ಒಳ್ಳೆಯ ರಿಸಲ್ಟ್ ಕೂಡ ಸಿಗಬಹುದು. ಸೊ ಫಾಸ್ಫರಸನ್ನು ಅವಾಯ್ಡ್ ಮಾಡಿ ನೈಟ್ರೋಜನ್ ಮತ್ತು ಪೊಟ್ಯಾಷನ್ನು ಮಾತ್ರ ಸಪ್ಲೈ ಮಾಡಬೇಕು. ಹಾಗಂತ ಈ ನೈಟ್ರೋಜನ್ ಪೊಟ್ಯಾಷನ್ನು ಕಂಟಿನ್ಯೂಸ್ ಆಗಿ 4-5 ವರ್ಷಗಳ ಕಾಲ ಸಪ್ಲೈ ಮಾಡೋದು ಬ್ಲೈಂಡ್ಲಿ, ಪ್ರವೀಣ್ ಅವರು ಹೇಳಿದ್ದಾರೆ ನೈಟ್ರೋಜನ್ ಮತ್ತು ಪೊಟ್ಯಾಶ್ ಮಾತ್ರ ಕೊಟ್ಟರೆ ಸಾಕು, ಫಾಸ್ಫರಸ್ ಕೊಡೋದೇ ಬೇಡ ಅಂತ. ನೆಕ್ಸ್ಟ್ 10 ವರ್ಷಗಳ ಕಾಲ ಮಾಡಿದರೆ ಅಲ್ಲಿಯೂ ತೊಂದರೆ ಬರ್ತದೆ. ಪ್ರತಿ 4 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಸಾಯಿಲ್ ಅನಾಲಿಸಿಸ್ ಮಾಡಿ ಯಾವಾಗ ನಮ್ಮ ಮಣ್ಣಿನಲ್ಲಿ ಫಾಸ್ಫರಸ್ ಅಂಶ ಕಮ್ಮಿ ಬರ್ತದಲ್ಲ, ಆವಾಗ ನಾವು ಫಾಸ್ಫರಸ್ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಯಾವುದೇ ಪೋಷಕಾಂಶಗಳನ್ನು ನಾವು ಮರಕ್ಕೆ ಕೊಡುವ ಮುನ್ನ ಆ ಪೋಷಕಾಂಶಗಳಿಂದ ಮರಕ್ಕೆ ಆಗೋ ಉಪಯೋಗಗಳೇನು ಅಂತ ತಿಳ್ಕೋಬೇಕು. ನೈಟ್ರೋಜನ್ನಿಂದ ಹಿಡಿದು ನೈಟ್ರೋಜನ್, ಪೊಟ್ಯಾಶ್, ಫಾಸ್ಫರಸ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಐರನ್, ಜಿಂಕ್, ಬೋರಾನ್ ಅಂತ ಹೇಳ್ತೇವಲ್ಲ, ಈ ಪ್ರತಿ ನ್ಯೂಟ್ರಿಷನ್ನಿಂದ ಏನೇನು ಉಪಯೋಗಕಾರ ಮರಕ್ಕೆ ಇದೆ ಅಂತ ತಿಳ್ಕೋಬೇಕು. ತದನಂತರವೇ ನಾವು ಅದನ್ನ ಸಪ್ಲಿಮೆಂಟ್ ಮಾಡಬೇಕು. ಯಾವ ಸ್ಟೇಜಲ್ಲಿ ಯಾವ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ಇದರ ಬಗ್ಗೆ ನಾನು ಮೊದಲೊಂದು ವಿಡಿಯೋ ಮಾಡಿದ್ದೆ, ಮುಂದೆಯೂ ಇನ್ನೊಂದೆರಡು ವಿಡಿಯೋ ಮಾಡಿ ನಿಮಗೆ ಇದರ ಬಗ್ಗೆಯೂ ಕೂಡ ಅನುಭವಗಳನ್ನು ಹಂಚಿಕೊಳ್ತೇನೆ. ಸೊ ಈಗ ನಾವು ಅಡಿಕೆ ಮರಕ್ಕೆ ಅಥವಾ ಯಾವುದೇ ಒಂದು ಮರಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಪೋಷಕಾಂಶಗಳು ಯಾವುವು ಅಂತ ನೋಡುವ. ಸೊ ಮೊದಲನೇದಾಗಿ ಪೊಟ್ಯಾಶ್, ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಕರಿತೇವೆ. ಸೊ ಪೊಟ್ಯಾಶ್ ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ಕೂಡ ಬರ್ತದೆ. ಈ ಪೊಟ್ಯಾಶ್ ಅಂತ ಮಾಡ್ತದೆ, ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಅಂದರೆ ರೆಸಿಸ್ಟೆಂಟ್ ಪವರನ್ನು ಕೊಡುವ ಕೆಲಸವನ್ನು ಕೂಡ ಮಾಡ್ತದೆ. ಸೈಜ್, ಕಲರ್, ಕ್ವಾಲಿಟಿ ಇದನ್ನು ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಂದರೆ ಅಡಿಕೆಯ ಗುಣಮಟ್ಟ, ಅಡಿಕೆಯ ಸೈಜು, ಅಡಿಕೆಗೆ ಒಳ್ಳೆಯ ಕಲರ್ ಅಂದರೆ ಮೆಚುರಿಟಿ ಆಗಲಿಕ್ಕೂ ಕೂಡ ಹೆಲ್ಪ್ ಮಾಡ್ತದೆ. ಈಗ ಅಡಿಕೆ ಮಾಲೆ ಕಾಯಿ ಅಂತ ಬೀಳ್ತಾ ಇರ್ತದೆ, ಸ್ವಲ್ಪ ಕಾಯಿ ಹಣ್ಣಾಗಿರ್ತದೆ, ಸ್ವಲ್ಪ ಹಣ್ಣಾಗಿರೋದಿಲ್ಲ. ಇಂಥದ್ದನ್ನು ತಡೆಗಟ್ಟಿ ಕಂಪ್ಲೀಟ್ ಅಟ್ ಎ ಟೈಮ್ ಯೂನಿಫಾರ್ಮ್ ಆಗಿ ಇಡೀ ಗೊನೆಗಳು ಮೆಚೂರ್ ಆಗಲಿಕ್ಕೂ ಪೊಟ್ಯಾಶ್ ಹೆಲ್ಪ್ ಮಾಡ್ತದೆ. ಮೇಯ್ನ್ ಆಗಿ ನಮಗೆ ಈ ಪೊಟ್ಯಾಶ್ ಈಗ ರೋಗ ನಿರೋಧಕ ಶಕ್ತಿಯನ್ನು ಕೊಡುವ ಕೆಲಸ ಮಾಡ್ತದೆ. ಸೊ ಹಾಗಾದ್ರೆ ನಾವೀಗ ಎಂತ ಮಾಡಬೇಕು, ಮಣ್ಣಿಗೆ ಸುಣ್ಣ, ಡೊಲಮೈಟ್ ಈ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ಹಾಕಿದರೆ ಒಂದು 25ರಿಂದ 30 ದಿನ ಬಿಟ್ಟು ಇಮಿಡಿಯೇಟ್ ನಮ್ಮ ದೊಡ್ಡ ಮರಗಳಿಗೆ 150 ಗ್ರಾಮ್ನಷ್ಟು ಪೊಟ್ಯಾಶನ್ನು ಹಾಕಬೇಕು. ಸೊ ಪೊಟ್ಯಾಶನ್ನು ನಾವು ರೋಗ ಬರುವ ಮೊದಲೇ ಯಾವಾಗಲೂ ನಾವು ಹೇಗಿರಬೇಕು ಅಂದರೆ, ಅಡಿಕೆ ಕೃಷಿಗಾರರು ಕೊಳೆ ರೋಗ ಇರ್ಬೋದು, ಎಲೆಚುಕ್ಕಿ ರೋಗ ಇರ್ಬೋದು, ಯಾವುದೇ ರೋಗ ಇರ್ಬೋದು, ನಾವು ಪ್ರೊಯಾಕ್ಟಿವ್ ಆಗಿರಬೇಕು, ರಿಯಾಕ್ಟಿವ್ ಆಗಿರಬಾರ್ದು. ಅಂದರೆ ರೋಗ ಬರುವ ಮೊದಲೇ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಷ್ಟು ಭಾರಿ ಉತ್ತಮ. ಪ್ರಿವೆಂಟಿವ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ ಹಾಗೆ. ಸೊ ನಾವೆಂತ ಮಾಡಬೇಕು, ಪೊಟ್ಯಾಶನ್ನು 150 ಗ್ರಾಮ್ ದೊಡ್ಡ ಮರಗಳಿಗೆ, ಚಿಕ್ಕ ಗಿಡಗಳಿಗಾದರೆ 50 ಗ್ರಾಮ್ ಅಥವಾ 100 ಗ್ರಾಮ್ ಗಿಡದ ಪ್ರಾಯಗಳನ್ನು ಹೊಂದಿಕೊಂಡು. ಸೊ ನಾವು ಇದನ್ನು ಕೊಡ್ತಾ ಬಂದಲ್ಲಿ ಎಂತ ಆಗ್ತದೆ, ಅದರ ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಎರಡನೇದಾಗಿ ಕ್ಯಾಲ್ಸಿಯಂ ಅಂತ ಒಂದು ಪೋಷಕಾಂಶ ಇದೆ. ಈ ಕ್ಯಾಲ್ಸಿಯಂ ಎಂತ ಮಾಡ್ತದೆ, ಎಲೆಗಳ ಸೆಲ್ ವಾಲ್ ಅಂದರೆ ಅದರ ಚರ್ಮ ಇದೆಯಲ್ಲ, ಚರ್ಮದಲ್ಲಿ ಬರಬೇಕಾದಂತಹ ಸೆಲ್, ಆ ಸೆಲ್ ವಾಲನ್ನು ದಪ್ಪ ಮಾಡ್ತದೆ. ಅಂದರೆ ಚರ್ಮ ಗಟ್ಟಿಯಾಗಿರಲಿಕ್ಕೆ ಮಾಡ್ತದೆ. ಸೆಲ್ ಡಿವಿಷನ್, ಸೆಲ್ ಮಲ್ಟಿಪ್ಲಿಕೇಶನ್ಗೆ ಹೆಲ್ಪ್ ಮಾಡುವ ಜೊತೆಗೆ ಸೆಲ್ ವಾಲ್ ಥಿಕ್ಕನಿಂಗ್ ಅನ್ನುವ ಕೆಲಸವನ್ನು ಕೂಡ ಈ ಕ್ಯಾಲ್ಸಿಯಂ ಅಂಶ ಮಾಡ್ತದೆ. ಸೊ ಕ್ಯಾಲ್ಸಿಯಮನ್ನು ನಾವು ಫೋಲಿಯರ್ ಸ್ಪ್ರೇ ಮುಖಾಂತರ ಬೇಕಾದರೂ ಕೊಡಬಹುದು ಅಥವಾ ಭೂಮಿಗೂ ಕೂಡ ಹಾಕ್ಬೋದು. ಕ್ಯಾಲ್ಸಿಯಂ ನೈಟ್ರೇಟ್ ಫಾರ್ಮಲ್ಲಿ ಬರ್ತದೆ. ಸೊ ಬೇರೆ ಬೇರೆ ತರಹದ ಕ್ಯಾಲ್ಸಿಯಂ ಫರ್ಟಿಲೈಸರ್ಸ್ ನಮ್ಮ ಈಟಿನ ಅಂಗಡಿಗಳಲ್ಲಿ ಲಭ್ಯವಿದೆ. ಮೋಸ್ಟ್ ಎಲ್ಲ ಕ್ಯಾಲ್ಸಿಯಂ ಫರ್ಟಿಲೈಸರ್ಸ್ ಕೂಡ 100% ವಾಟರ್ ಸಾಲ್ಯುಬಲ್ ಇರುವುದು. ಸೊ ಈ ಕ್ಯಾಲ್ಸಿಯಂ ಅಂಶವನ್ನು ಕ್ಯಾಲ್ಸಿಯಂ ನೈಟ್ರೇಟ್ ಫಾರ್ಮಲ್ಲಿ ಅಥವಾ ಯಾವುದೇ ವಿಧದಲ್ಲಿರುವ ಕ್ಯಾಲ್ಸಿಯಂ ಫರ್ಟಿಲೈಸರ್ಸನ್ನು ನಾವು
ಬುಡಕ್ಕೆ ಹಾಕುವುದು ಅಥವಾ ಫೋಲಿಯರ್ ಸ್ಪ್ರೇ ಕೊಡುವುದು ಅಥವಾ ಎರಡನ್ನೂ ಮಾಡುವುದರ ಮುಖಾಂತರ ಕ್ಯಾಲ್ಸಿಯಂ ಸಪ್ಲಿಮೆಂಟನ್ನು ನಾವು ಗಿಡಕ್ಕೆ ಕೊಟ್ಟು ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಟ್ಟು ಎಲೆಚುಕ್ಕಿ ಬರುವುದನ್ನು ಹತೋಟಿಗೆ ತರಬಹುದು. ಪೊಟ್ಯಾಶ್ ಆಯಿತು, ಕ್ಯಾಲ್ಸಿಯಂ ಆಯಿತು. ನೆಕ್ಸ್ಟ್ ಎಂತ ಮಾಡಬಹುದು ಅಂತ ನೋಡುವ. ಸೊ ಈ ಎಲೆಚುಕ್ಕಿ ಎಂತ ಮಾಡ್ತದೆ, ಈಗ ಬಂದು ಎಲೆಗಳ ಕೆಳಗಡೆ ಕೂತ್ರು ಪತ್ರ ಹರಿತನ್ನೆಲ್ಲ ತಿಂದು ಖಾಲಿ ಮಾಡಲಿಕ್ಕೆ ಶುರು ಮಾಡಿರ್ತದೆ. ಸೊ ಇವಾಗ ನಾವು ಎಂತ ಮಾಡಬೇಕು, ಗಿಡಕ್ಕೆ ಪತ್ರ ಹರಿತನ್ನು ಇಂಪ್ರೂವ್ ಮಾಡಬೇಕು. ಅಂದರೆ ಹಳದಿ ಬಣ್ಣಕ್ಕೆ ಬಂದಿರ್ತದೆ ಸೆಕೆಂಡ್ ಸ್ಟೇಜಲ್ಲಿ ಇದ್ದಿದ್ದು, ಫಸ್ಟ್ ಸ್ಟೇಜಲ್ಲಿ ಇದ್ದಿದ್ದು ಸಣ್ಣಕ್ಕೆ ಹಳದಿ ಆಗ್ತಾ ಇರ್ತದೆ. ಸೊ ಇದು ಈಗ ನಾವೆಂತ ಮಾಡಬೇಕು, ಆ ಪತ್ರ ಹರಿತನ್ನು ಇಂಪ್ರೂವ್ ಮಾಡಬೇಕು ಗಿಡದಲ್ಲಿ. ಆವಾಗ ನಾವು ಎಂತ ಮಾಡ್ಬೋದು, ಮೆಗ್ನೀಷಿಯಂ. ಸೊ ಮೆಗ್ನೀಷಿಯಂನ ಮೇನ್ ಗುಣ ಎಂತ ಅಂದರೆ ಕ್ಲೋರೋಫಿಲ್ ಕಂಟೆಂಟ್ ಅಂದರೆ ಇಂಪ್ರೂವ್ ಮಾಡಲಿಕ್ಕೆ, ಸ್ಟ್ರಕ್ಚರು ಕ್ಲೋರೋಫಿಲ್ ಡೆವಲಪ್ಮೆಂಟ್ಗೆ ಈ ಮೆಗ್ನೀಷಿಯಂ ಹೆಲ್ಪ್ ಮಾಡ್ತದೆ. ಈ ಮೆಗ್ನೀಷಿಯಂನ ನಾವು ಫೋಲಿಯರ್ ಸ್ಪ್ರೇ ಒಂದು ಅಡಿಕೆ ಮರಕ್ಕೆ ಸಾಧಾರಣವಾಗಿ 1 ವರ್ಷಕ್ಕೆ, ಫಸಲು ಬರುವ ಅಡಿಕೆ ಮರಕ್ಕೆ 1 ವರ್ಷಕ್ಕೆ 80 ಗ್ರಾಮ್ನಷ್ಟು ಮೆಗ್ನೀಷಿಯಂ ಕೊಟ್ಟರೆ ನಾವು ಸಾಕಾಗ್ತದೆ. ನಮ್ಮ ಅಡಿಕೆ ಮರದಲ್ಲಿ ಕಾಳು ಮೆಣಸು ಕೂಡ ಇದ್ದರೆ 100 ಗ್ರಾಮ್ 1 ವರ್ಷಕ್ಕೆ ಕೊಟ್ಟರೆ ಸಾಕಾಗ್ತದೆ. ಸೊ ನಾವು ಇದನ್ನು 80 ಗ್ರಾಮ್ ಅಥವಾ 100 ಗ್ರಾಮನ್ನು ಒಂದೇ ಸಲ ಗಿಡಕ್ಕೆ ಕೊಡಬಾರ್ದು. ಮೆಗ್ನೀಷಿಯಂ ಎಂತ ಆಗ್ತದೆ, ಹೈಲಿ ವಾಟರ್ ಸಾಲ್ಯುಬಲ್. ನಾವು ಹಾಕಿದಿ 1 ವಾರದಲ್ಲಿ ಯಥೇಚ್ಛ ಮಳೆ ಬಂದರೆ ಲೀಚಿಂಗ್ ಲಾಸ್ ಆಗಿಯೇ ಹೋಗ್ತದೆ. ಆದಷ್ಟು ಈ ಮೆಗ್ನೀಷಿಯಂ ಅನ್ನು ನಾವು ಸ್ಪ್ಲಿಟ್ ಡೋಸ್ ಅಲ್ಲಿ ಕೊಡುವ. ಈಗ ಫಾರ್ ಎಕ್ಸಾಂಪಲ್ 80 ಗ್ರಾಮ್ ಅಂತ ಹೇಳ್ತೇವೆ, ಅಥವಾ ಒಂದು ಕಾಳು ಮೆಣಸು ಇದ್ರೆ 100 ಗ್ರಾಮ್ ಒಂದು ಮರಕ್ಕೆ, ಅದನ್ನ 50 ಗ್ರಾಮ್ ಹಾಗೆ 2 ಸ್ಪ್ಲಿಟ್ ಡೋಸ್ ಅಲ್ಲಿ ಕೊಟ್ಟು ನಾವು ಮೆಗ್ನೀಷಿಯಂ ಅವಶ್ಯಕತೆಯನ್ನು ಪೂರೈಸಬೇಕಾಗ್ತದೆ. ಇದು ಚುಕ್ಕಿ ಬಾಧಿತ ಗಿಡಗಳಿಗೆ ನಾವು ಎಲೆ ಚುಕ್ಕಿಗೆ ಏನು ರೋಗನಾಶಕ ಏನು ಕೊಡ್ತೇವಲ್ಲ, ಅದರ ಜೊತೆಗೆ ಈ ಮೆಗ್ನೀಷಿಯಂ ಕೂಡ ಸೇರಿಸಿ ಕೊಡಬೇಕಾಗ್ತದೆ. ಸಾಧಾರಣ 4 ಗ್ರಾಮ್ ಪರ್ ಲೀಟರ್, 1 ಲೀಟರ್ಗೆ 4 ಗ್ರಾಮ್ನಷ್ಟು 5 ಗ್ರಾಮ್ನಷ್ಟು ಕೂಡ ಕೊಡಬಹುದು. ಈ ಡೋಸ್ ಎಷ್ಟು ಹಾಕಬೇಕು ಅನ್ನೋದನ್ನ ನಾವು ತಜ್ಞರ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಗಿಡಗಳು ಯಾವ ಸ್ಟೇಜಲ್ಲಿದೆ ಅನ್ನೋದನ್ನ ಅದರ ಮೇಲೆ ನಾವು ನಿರ್ಧಾರ ತಗೋಬೇಕಾಗ್ತದೆ. ಈ ಮೆಗ್ನೀಷಿಯಂ ಅನ್ನು ಸಾಯಿಲ್ ಅಪ್ಲಿಕೇಶನ್ ಹಾಗೂ ಫೋಲಿಯರ್ ಸ್ಪ್ರೇ ಇದು ಎರಡೂ ಮುಖಾಂತರ ನಾವು ಉಪಯೋಗ ಮಾಡಿದಲ್ಲಿ ಎಲೆಚುಕ್ಕಿ ಬಾಧಿತ ಗಿಡಗಳೇನಿರ್ತದಲ್ಲ ಅದರ ಓವರಾಲ್ ಪ್ಲಾಂಟ್ ಹೆಲ್ತ್ ಅನ್ನು ನಾವು ಇಂಪ್ರೂವ್ ಮಾಡಬಹುದು. ಇನ್ನು ನಾವು ನೋಡುವ ಈ ಎಲೆಚುಕ್ಕಿ ರೋಗವನ್ನು ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಮುಖಾಂತರ ಹೇಗೆ ನಾವು ಕಂಟ್ರೋಲ್ ಮಾಡಬಹುದು ಅಂತ. ಸೊ ಮೊದಲಿಗೆ ನೋಡುವ ಸೂಕ್ಷ್ಮಾಣು ಜೀವಿಗಳ ಬಳಕೆಯಿಂದ ಎಲೆಚುಕ್ಕಿ ರೋಗದ ಫಂಗಸ್ ಅನ್ನು ನಾವು ಹೇಗೆ ಹತೋಟಿಗೆ ತರಬಹುದು ಅಂತ. ಈ ಸೂಕ್ಷ್ಮಾಣು ಜೀವಿಗಳಲ್ಲಿ ಹಲವು ವಿಧ ಇರ್ತದೆ. ಟ್ರೈಕೋಡರ್ಮಾ ವಿರಿಡೆ ಮತ್ತು ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಅಂತ. ಈ ಟ್ರೈಕೋಡರ್ಮಾ ವಿರಿಡೆ ಅನ್ನೋದು ಫಂಗಲ್ ಗ್ರೂಪಿಗೆ ಸೇರಿದರೆ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಅನ್ನೋದು ಬ್ಯಾಕ್ಟೀರಿಯಲ್ ಗ್ರೂಪಿಗೆ ಬರ್ತದೆ. ಸೊ ಈ ಎರಡು ಸೂಕ್ಷ್ಮಾಣು ಜೀವಿಗಳು ಏನಿದೆಯಲ್ಲ, ಈ ಎಲೆಚುಕ್ಕಿ ರೋಗದ ಫಂಗಸ್ ಜೊತೆಗೆ ಎಂತ ಹೋರಾಡಿ ಅದನ್ನು ಕಂಟ್ರೋಲ್ಗೆ ಹತೋಟಿಗೆ ತರುವ ಶಕ್ತಿಯನ್ನು ಹೊಂದಿರುವಂತಹ ಸೂಕ್ಷ್ಮಾಣು ಜೀವಿಗಳು. ಈ ಟ್ರೈಕೋಡರ್ಮಾ ವಿರಿಡೆ ಇದು ಎಂತ ಮಾಡ್ತದೆ ಗೊತ್ತಾ, ಮಣ್ಣಿನಲ್ಲಿರುವ ಅಡಿಕೆಯ ಕೊಳೆ ರೋಗದ ಫಂಗಸ್ಸೇ ಆಗಿರಬಹುದು, ಎಲೆಚುಕ್ಕಿ ರೋಗದ ಫಂಗಸ್ಸೇ ಆಗಿರಬಹುದು, ಇನ್ನಿತರ ಹಲವಾರು ಫಂಗಸ್ ಇರ್ತದಲ್ಲ, ಅದರ ಜೊತೆ ಹೋರಾಡಿ ಅದನ್ನು ಫೀಡ್ ಮಾಡಿ ತನ್ನ ವಂಶಾಭಿವೃದ್ಧಿಯನ್ನು ಮಣ್ಣಲ್ಲಿ ಬೆಳೆಸಿಕೊಳ್ತದೆ. ಈ ಟ್ರೈಕೋಡರ್ಮಾ ವಿರಿಡೆ ಅಥವಾ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಅಂತ ಏನು ಹೇಳಿದ್ನಲ್ವಾ, ಇದು ಎರಡೂ ಕೂಡ ಮಣ್ಣಿನಲ್ಲಿ ಇರಬೇಕು ಅಂದರೆ ಮಣ್ಣಿನ pH ಸಾಧಾರಣ ನ್ಯೂಟ್ರಲ್ ಆಗಿರಬೇಕು. ಟ್ರೈಕೋಡರ್ಮಾ ವಿರಿಡೆ ಫಂಗಸ್ ಮಣ್ಣಿನಲ್ಲಿ pH 3ರಿಂದ pH 7ರವರೆಗೆ ಇರುವ ಮಣ್ಣಿನಲ್ಲಿ ತಾನು ಬೆಳೆದು ತನ್ನ ವಂಶಾಭಿವೃದ್ಧಿಯನ್ನು ಮಾಡುವ ಕೆಪಾಸಿಟಿಯನ್ನು ಟ್ರೈಕೋಡರ್ಮಾ ವಿರಿಡೆ ಫಂಗಸ್ ಹೊಂದಿಕೊಂಡಿದೆ. ಅದೇ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಅನ್ನುವ ಬ್ಯಾಕ್ಟೀರಿಯಾ ಇದೆಯಲ್ಲ, ಇದಕ್ಕೆ ಮಾತ್ರ ಆಸಿಡ್ pH ಅಲ್ಲಿ ಸರ್ವೈವ್ ಆಗಲಿಕ್ಕೆ ಕಷ್ಟ ಆಗ್ತದೆ. ಇದಕ್ಕೆ ನ್ಯೂಟ್ರಲ್ ಅಥವಾ ಸ್ಲೈಟ್ಲಿ ಸಲೈನ್ ಇಂತಹ ಮಣ್ಣಿನಲ್ಲಿ ಮಾತ್ರ ಬ್ಯಾಸಿಲಸ್ ಸಬ್ಸ್ಟಿಲಿಸ್ಗೆ ತನ್ನ ವಂಶಾಭಿವೃದ್ಧಿಯನ್ನು ತುಂಬ ಸುಲಭವಾಗಿ ಹಾಗೂ ತುಂಬ ವೇಗವಾಗಿ ಮಾಡಲಿಕ್ಕೆ ಆಗ್ತದೆ. ಸೊ ನಾವು ಮಣ್ಣಿನ pH ಅನ್ನು ಸ್ಲೈಟ್ಲಿ ನ್ಯೂಟ್ರಲ್ ಅಥವಾ ನ್ಯೂಟ್ರಲ್ ಹತ್ರ ತಂದಿಟ್ಟರೆ ಈ ಎರಡೂ ಸೂಕ್ಷ್ಮಾಣು ಜೀವಿಗಳು ಯಥೇಚ್ಛವಾಗಿ ಮಣ್ಣಿನಲ್ಲಿ ಅಭಿವೃದ್ಧಿಯಾಗಿ ನಮ್ಮ ಈ ರೋಗಾಣುವಿನ ವಿರುದ್ಧ ಹೋರಾಡಿ ನಮ್ಮ ಮಣ್ಣನ್ನು ಫಲವತ್ತತೆಗೊಳಿಸುವುದರಲ್ಲಿ ಕೆಲಸ ಮಾಡಲಿಕ್ಕೆ ಸುಲಭ ಆಗ್ತದೆ. ಈ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಸ್ಪೀಸೀಸ್ ಬ್ಯಾಕ್ಟೀರಿಯಾ ಇದೆಯಲ್ವಾ, ಇದು ಮಣ್ಣಿನಲ್ಲಿರುವ ಕೊಲೆಟೋಟ್ರೈಕಮ್ ಸ್ಪೀಸೀಸ್ ಮೇಲೆ ಆಂಟಾಗೋನಿಸಮ್ ಮುಖಾಂತರ ಅದನ್ನು ಹೋರಾಡಿ ಅದರ ವಿರುದ್ಧ ಗೆಲುವನ್ನು ಸಾಧಿಸಿ ಅಡಿಕೆ ಮರದ ಬೇರುಗಳಲ್ಲಿ ಹೋಗಿ ಜೀವನ ಮಾಡ್ತದೆ. ಸೊ ಇದನ್ನು ನಾವು ಟ್ರೈಕೋಡರ್ಮಾ ವಿರಿಡೆ ಆಗಿರ್ಬೋದು ಅಥವಾ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಆಗಿರ್ಬೋದು, ಈ ಎರಡನ್ನೂ ಕೂಡ ನಮ್ಮ ತೋಟದಲ್ಲಿ ಕಂಟಿನ್ಯೂಸ್ ಆಗಿ ಉಪಯೋಗ ಮಾಡುವುದರಿಂದ ನಾವು ಮಣ್ಣಿನಲ್ಲಿರುವ, ಅಂದರೆ ನಾನು ಹಿಂದಿನ ಎಪಿಸೋಡಿನಲ್ಲಿ ಹೇಳಿದ್ದೆ, ಅದರ ಕಂಜೀನಿಯಲ್ ಕ್ಲೈಮೇಟ್ ಮುಗಿದ ಮೇಲೆ ಅವು ಬಂದು ಮಣ್ಣಿನಲ್ಲಿ ನಿದ್ರಾವಸ್ಥೆಯಲ್ಲಿ ಇರ್ತದೆ ಅಂತ. ನಿನ್ನೆ ಯಾರೋ ನನಗೆ ಒಬ್ರು ಕೇಳಿದ್ರು, ಮಣ್ಣಿನಲ್ಲಿ ನಿದ್ರಾವಸ್ಥೆಯಲ್ಲಿ ಇರುವ ರೋಗಾಣುಗಳನ್ನು ನಾವು ಅಲ್ಲಿಯೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದಾ, ಹೇಗೆ ಮಾಡಬಹುದು ಅಂತ. ಸೊ ದಿಸ್ ಈಸ್ ದಿ ವೇ.
ಈ ಟ್ರೈಕೋಡರ್ಮಾ ವಿರಿಡೆ ಅಥವಾ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಈ ಎರಡೂ ಸೂಕ್ಷ್ಮಾಣುಜೀವಿಗಳನ್ನು ನಾವು ಕಂಟಿನ್ಯೂಸ್ ಆಗಿ ಉಪಯೋಗ ಮಾಡಬೇಕು. ಈಗ ಹೇಗೆ ಅಂದರೆ ಕೆಲವೊಬ್ಬರು ರೈತರು ಏನು ಮಾಡ್ತಾರೆ, ಒಂದು ವರ್ಷ ಉಪಯೋಗ ಮಾಡ್ತಾರೆ ಅಥವಾ ವರ್ಷದಲ್ಲಿ ಒಮ್ಮೆ ಅಪ್ಲಿಕೇಶನ್ ಮಾಡ್ತಾರೆ, ಸುಮ್ಮನೆ ಆಗ್ತಾರೆ, ನನಗೆ ಕಂಟ್ರೋಲ್ ಆಗಲಿಲ್ಲ ಅಂತ ಹೇಳ್ತಾರೆ. ಆ ಥರ ಮಾಡಬಾರ್ದು. ಯಾವುದೇ ಸೂಕ್ಷ್ಮಾಣುಜೀವಿಗಳಿರ್ಬೋದು, ಸಾವಯವ ಕೃಷಿ ಮಾಡುವವರು ಇರ್ಬೋದು ಅಥವಾ ಯಾವುದೇ ಸೂಕ್ಷ್ಮಾಣುಜೀವಿಗಳನ್ನು ತಮ್ಮ ತೋಟದಲ್ಲಿ ಬಳಕೆ ಮಾಡುವವರು ಇರಬಹುದು, ಸಾಧಾರಣ ಕನಿಷ್ಠ ಪಕ್ಷ 3 ರಿಂದ 5 ವರ್ಷ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಿದಲ್ಲಿ ಮಾತ್ರ ಇದರ ರಿಸಲ್ಟ್ ಸಿಗೋದು. ಹಾಗಂತ 3 ರಿಂದ 5 ವರ್ಷ ಉಪಯೋಗ ಮಾಡಿದ ಮೇಲೆ ಪ್ರತಿ ವರ್ಷ ಉಪಯೋಗ ಮಾಡಬೇಕು ಅಂತಿಲ್ಲ. ಯಾಕಂದ್ರೆ ನಮ್ಮ ಮಣ್ಣಿನಲ್ಲಿ ಆಲ್ರೆಡಿ ಅದು ವೆರಿ ವೆಲ್ ಎಸ್ಟಾಬ್ಲಿಷ್ ಆಗಿರ್ತದೆ. ಮತ್ತೆ ಸ್ವಲ್ಪ ಒಂದು 4-5 ವರ್ಷ ಗ್ಯಾಪ್ ಕೊಟ್ಟು ಮತ್ತೆ ಉಪಯೋಗ ಮಾಡಬಹುದು. ಆದರೆ ಒಮ್ಮೆ ಅದು ವೆರಿ ವೆಲ್ ಎಸ್ಟಾಬ್ಲಿಷ್ ಆಗುವ ತನಕ, ಅದರ ಪಾಪ್ಯುಲೇಷನ್ ಸಫಿಷಿಯೆಂಟ್ ಪ್ರಮಾಣದಲ್ಲಿ ನಮ್ಮ ಭೂಮಿಯಲ್ಲಿ ಬೆಳೆಯುವ ತನಕ ನಾವು ಇದರ ಅಪ್ಲಿಕೇಶನ್ ಅನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕಾಗ್ತದೆ. ಈ ಸೂಕ್ಷ್ಮಾಣು ಜೀವಿಗಳು ನಮ್ಮ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯಬೇಕು ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ ತುಂಬ ಚೆನ್ನಾಗಿರಬೇಕಾಗ್ತದೆ. ಭೂಮಿಯಲ್ಲಿನ ತೇವಾಂಶ ಮಾಯಿಶ್ಚರ್ ಲೆವೆಲ್ ಕೂಡ ಚೆನ್ನಾಗಿರಬೇಕಾಗ್ತದೆ. ಸೊ ಸಾಧಾರಣವಾಗಿ ಮಳೆಗಾಲದ ಶುರುವಿನಲ್ಲಿ ಮೇ ಅಖೇರಿಗೆ ಅಥವಾ ಜೂನ್ ಮೊದಲ ವಾರದಲ್ಲಿ ಮೊದಲ ಅಪ್ಲಿಕೇಶನ್ ಕೊಟ್ಟು, ಆಗಸ್ಟ್ ಸೆಪ್ಟೆಂಬರಲ್ಲಿ 2ನೇ ಅಪ್ಲಿಕೇಶನ್ ಕೊಟ್ಟು, ಡಿಸೆಂಬರ್ ಜನವರಿ ಸಮಯದಲ್ಲಿ 3ನೇ ಅಪ್ಲಿಕೇಶನ್, ಈ ತರಹ ನಾವು 3 ಹಂತದಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ತೋಟದಲ್ಲಿ ನಾವು ಈ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನು ಯಥೇಚ್ಛವಾಗಿ ಮಾಡಿ ಕೊಳೆ ರೋಗ ಆಗಿರಬಹುದು, ಎಲೆಚುಕ್ಕಿ ರೋಗ ಆಗಿರಬಹುದು, ಇದರ ಫಂಗಲ್ ಸ್ಪೋರ್ಸ್ ಮಣ್ಣಲ್ಲಿ ಹೋಗಿ ಏನು ಅಡಗಿ ಮಲಗಿ ಇರ್ತದಲ್ಲ, ಅದನ್ನು ನಾವು ಮಣ್ಣಿನಲ್ಲಿಯೇ ಕಂಟ್ರೋಲ್ ಮಾಡುವಂತಹ ಕೆಲಸಗಳನ್ನು ಮಾಡಬಹುದು. ಈ ಟ್ರೈಕೋಡರ್ಮಾ ವಿರಿಡೆ ಮತ್ತು ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಅನ್ನೋದು ಸಾಧಾರಣವಾಗಿ ಪೌಡರ್ ಫಾರ್ಮಲ್ಲೂ ಬರ್ತದೆ, ಲಿಕ್ವಿಡ್ ಫಾರ್ಮಲ್ಲೂ ಬರ್ತದೆ. ನಾವು ಇದನ್ನು ನಮ್ಮ ತೋಟಕ್ಕೆ ತಂದು ನಾವೇ ಮಲ್ಟಿಪ್ಲೈ ಮಾಡಬಹುದು. ಸಾಧಾರಣ 200 ಲೀಟರ್ ಒಂದು ಬ್ಯಾರೆಲ್ ನೀರಿಗೆ ಇದರ ಪೌಡರ್ ಫಾರ್ಮ್ ಅಥವಾ ಲಿಕ್ವಿಡ್ ಫಾರ್ಮನ್ನು ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಕಡಲೆ ಹಿಟ್ಟು ಅಥವಾ ಸಗಣಿ, ಈ ತರಹ ಅದಕ್ಕೆ ಬೆಳವಣಿಗೆ ಆಗಲಿಕ್ಕೆ ಬೇಕಾದಂತಹ ಪೋಷಕಾಂಶಗಳು, ಅದಕ್ಕೆ ಅಂತ ಬೇಸ್ ಮೆಟೀರಿಯಲ್ ಅಂತ ಕರಿತೇವಲ್ಲ, ಮೀಡಿಯಾ, ಇದನ್ನು ನಾವು ಹಾಕಿ ಅಲ್ಲಿ ಸಾಧಾರಣ 2 ರಿಂದ 4 ದಿನಗಳು ಅಥವಾ 1 ವಾರದ ಸಮಯ ಅದನ್ನು ಬಿಸಿಲಲ್ಲಿಡಬಾರ್ದು, ನೆರಳಿರುವ ಪ್ರದೇಶದಲ್ಲಿಟ್ಟು ಮೇಲ್ಗಡೆಯಿಂದ ಒದ್ದೆಯಾದ ಗೋಣಿಯನ್ನು ಮುಚ್ಚಿ ದಿನಕ್ಕೆ ಒಮ್ಮೆ ಅಥವಾ ದಿನಕ್ಕೆ 2 ಬಾರಿ ಅದನ್ನ ಕರಡಿಸ್ತಾ ಇರಬೇಕು. ಈ ಥರ ಮಾಡಿದಾಗ ಎಂತಾಗ್ತದೆ, 1 ಲೀಟರ್ ಕ್ಯಾನಲ್ಲಿ ತಂದಂತಹ ಅಥವಾ 1 kg ತಂದಂತಹ ನಾವು ಈ ಸೂಕ್ಷ್ಮಾಣು ಜೀವಿಗಳಿದೆಯಲ್ಲ ಅದನ್ನ ನಾವು 200 ಲೀಟರ್ಗೆ ಕನ್ವರ್ಟ್ ಮಾಡಿದಾಗ ಆಯಿತು. ಈ 200 ಲೀಟರಲ್ಲಿ ಇರುವ ಅಭಿವೃದ್ಧಿಯಾದ ಸೂಕ್ಷ್ಮಾಣು ಜೀವಿಗಳನ್ನು ಅಂದರೆ 4ನೇ ದಿನ ಅಥವಾ 5ನೇ ದಿನ ಎಂತ ಮಾಡಬೇಕು, ಅದರ ಆ 200 ಲೀಟರಿಂದ 2 ಬಕೆಟ್ ಅಥವಾ 4 ಬಕೆಟ್ ನೀರನ್ನು ಇನ್ನೊಂದು ಬ್ಯಾರಲ್ಗೆ ಹಾಕಬೇಕು. ಮತ್ತೆ ಆ ಬ್ಯಾರಲಲ್ಲಿ ಕೂಡ ನಾವು ಸೇಮ್ ಫುಲ್ ನೀರನ್ನು ಹಾಕಿ ಸಗಣ ಹಾಕುವುದಾಗಲಿ ಅಥವಾ ಕಡಲೆ ಹಿಂಡಿಗಳನ್ನು ಹಾಕುವುದಾಗಲಿ ಇನ್ನಿತರ ಅದಕ್ಕೆ ಬೇಕಾಗುವಂತಹ ಮೀಡಿಯಾಗಳನ್ನು ಹಾಕಿ ನಾವು ಅಲ್ಲಿಯೂ ಕೂಡ ಮಲ್ಟಿಪ್ಲೈ ಮಾಡ್ಬೋದು. ಸೇಮ್ ರಿಪ್ಲಿಕೇಶನ್ ಅದರಲ್ಲಿ ಪೂರ್ತಿ ಆದ ಮೇಲೆ 4-5 ದಿನದ ನಂತರ ಇನ್ನೊಂದು ಬ್ಯಾರಲ್ಗೆ ಒಂದು 4 ಬಕೆಟ್ ಹಾಕಿತ್ತು, ಅಲ್ಲಿ ಮಲ್ಟಿಪ್ಲೈ ಮಾಡಿತ್ತು. ಈ ಥರ ನಾವು ಸೂಕ್ಷ್ಮಾಣುಜೀವಿಗಳನ್ನು ನಮ್ಮ ತೋಟದಲ್ಲಿಯೇ ನಾವು ಅಭಿವೃದ್ಧಿ ಮಾಡ್ತಾ ಹೋಗಬಹುದು. ಈ ನೀರನ್ನು ನಾವು ಪ್ರತಿ ಮರದ ಬುಡಕ್ಕೆ ಅಥವಾ ತಟ್ಟಿಗೆ ಸ್ಪ್ರೇ ಮಾಡುವ ಮುಖಾಂತರವೂ ನಾವು ಇದನ್ನು ನಮ್ಮ ಮಣ್ಣಿಗೆ ಸಿಂಪರಣೆ ಮಾಡಬಹುದು. ಅಥವಾ ಈ ನೀರನ್ನು ನಾವು ನಮ್ಮ ಹರಳಿಂಡಿ ಆಗಿರ್ಬೋದು, ಸ್ವರ್ಗಸಾರ ಆಗಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೇವಲ್ಲ, ಅದರ ಜೊತೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ದಿನ ಇಟ್ಟು, ಒಂದು 4-5 ದಿನ ಇಟ್ಟು ನಂತರ ಅದನ್ನು ನಾವು ನಮ್ಮ ತೋಟಕ್ಕೆ ಬ್ರಾಡ್ಕಾಸ್ಟ್ ಮಾಡುವ ಮುಖಾಂತರ ಅಥವಾ ಅಡಿಕೆ ಮರದ ಸುತ್ತಲೂ ಅಪ್ಲಿಕೇಶನ್ ಮಾಡುವ ಮುಖಾಂತರವೂ ಕೂಡ ಈ ಸೂಕ್ಷ್ಮಾಣುಜೀವಿಗಳನ್ನು ನಾವು ನಮ್ಮ ಮಣ್ಣಿಗೆ ಸೇರಿಸಬಹುದು. ಈ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಅನ್ನುವ ಸೂಕ್ಷ್ಮಾಣುಜೀವಿ ಇದೆಯಲ್ವಾ, ಇದು ಮಣ್ಣಿನಲ್ಲಿ ಕೂಡ ಜೀವನ ಮಾಡ್ತದೆ, ಎಲೆಗಳ ಮೇಲೆಯೂ ಕೂಡ ಜೀವನ ಮಾಡ್ತದೆ. ಯಥೇಚ್ಛವಾಗಿ ಇದು ಅಡಿಕೆ ಮರದ ಬೇರುಗಳಲ್ಲಿ ಅಥವಾ ಯಾವುದೇ ಮರ ಆಗಿರ್ಬೋದು ಅದರ ಬೇರುಗಳ ಹತ್ತಿರ ಹೋಗಿ ಅದು ಜೀವನ ವಂಶಾಭಿವೃದ್ಧಿಯನ್ನು ಮಾಡ್ತಾ ಇರ್ತದೆ. ಸೊ ಈಗ ನಾವು ಎಂತ ಮಾಡ್ಬೋದು, ಈ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಅನ್ನೋದು ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸುಮಾರು MNC ಕಂಪನಿಗಳ ಪ್ರಾಡಕ್ಟ್ ಆಗಿ ಈ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಈಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಈ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಅನ್ನು ನಾವು ಡೈರೆಕ್ಟ್ ಆಗಿ ಅಡಿಕೆ ಎಲೆಗೂ ಕೂಡ ಸ್ಪ್ರೇ ಮಾಡಬಹುದು. ಎಲೆ ಚುಕ್ಕಿ ಬಾಧಿತ ಎಲೆಗಳಿಗೆ ಸಣ್ಣ ಪ್ರಮಾಣದಲ್ಲಿ ಇದ್ದಾಗಲೇ ನಾವು ಇದನ್ನು ಈಗಿನ ವಾತಾವರಣ ಎಂತ ಇದೆ, ತುಂಬ ಮೈಲ್ಡ್ ಕೂಲ್ ಆಗಿದೆ, ಹಾರ್ಶ್ ಆಗಿಲ್ಲ. ಇಂಥ ಸಮಯದಲ್ಲಿ ನಾವು ಎಲೆ ಚುಕ್ಕಿ ಬಾಧಿತ ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡಿದಾಗ ಎಲೆಗಳ ಮೇಲೆ ಅದು ಡೆವಲಪ್ ಆಗಿ ಅಡಿಕೆ ಗಿಡದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮವನ್ನು ಬೀರದೆ ಅಡಿಕೆ ಗಿಡದಲ್ಲಿ ಇರುವ ಕೊರಟೋಟ್ರೈಕಮ್ ಸ್ಪೀಷೀಸ್, ಎಲೆ ಚುಕ್ಕಿ ಕಾಜಲ್ ಮಾಡುವ ಎಂಥ ಫಂಗಸ್ ಇದೆಯಲ್ಲ ಅದರ ಮೇಲೆ ಹೋರಾಡಿ ತನ್ನ ವಂಶಾಭಿವೃದ್ಧಿಯನ್ನು ಅಲ್ಲಿ ಎಲೆಯ ಮೇಲೆ ಬೆಳೆಸಿ ಎಲೆಚುಕ್ಕಿಯನ್ನು ಅಲ್ಲಿ ಎಲೆಯ ಮೇಲೆ ಹತೋಟಿಗೆ ತರುವಲ್ಲಿ ಇದು ಕೆಲಸವನ್ನು ಮಾಡ್ತದೆ. ಸೊ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಅನ್ನು ನಾವು ಫೋಲಿಯರ್ ಸ್ಪ್ರೇಯನ್ನು ಕೊಡಬಹುದಾಗಿದೆ. ಆದರೆ ಈ ಬ್ಯಾಸಿಲಿಸ್ ಸಬ್ಸ್ಟಿಲಿಸ್ ಅನ್ನು ನಾವು ಒಮ್ಮೆ ಸ್ಪ್ರೇ ಮಾಡಿದರೆ ಸಾಕಾಗುವುದಿಲ್ಲ. ಸಾಧಾರಣ 10 ದಿನಕ್ಕೊಮ್ಮೆ ಅಂತೆ 3 ಸಲ ಆದರೂ ಸ್ಪ್ರೇ ಮಾಡಬೇಕಾಗ್ತದೆ ನಮಗೆ ಎಫೆಕ್ಟಿವ್ ರಿಸಲ್ಟ್ ಸಿಗಬೇಕು ಅಂದರೆ. ಸಾಧಾರಣ ಈ ತರಹ ಗಿಡಗಳಿದ್ದಲ್ಲಿ ಸ್ಪ್ರೇ ಸುಲಭ, ಒಬ್ಬರೇ ಆರಾಮ್ಸೆ ಸ್ಪ್ರೇ ಮಾಡ್ತಾ ಹೋಗ್ಬಹುದು. ಸೊ ಈ ಥರ ಗಿಡಗಳು ಇರುವ, ಚಿಕ್ಕ ಗಿಡಗಳಿರುವ ಅಥವಾ
ಮೊದಲ 2 ವರ್ಷ ಫಸಲು ಕೊಡುವಂತಹ ಗಿಡಗಳ ಇರುವ ರೈತರು ಬ್ಯಾಸಿಲಸ್ ಸಬ್ಸ್ಟಿಲಿಸ್ಅನ್ನು ಪ್ರತಿ 10 ದಿನಕ್ಕೊಮ್ಮೆ 3 ಸಲ ಸ್ಪ್ರೇ ಮಾಡಿದರೆ ನಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಈವನ್ ದೊಡ್ಡ ಅಡಿಕೆ ಮರಕ್ಕೂ ಕೂಡ ಈ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಅನ್ನು 2 ರಿಂದ 3 ಸಲ ಉಪಯೋಗ ಮಾಡಿದಲ್ಲಿ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಈ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಎಂತ ಬ್ಯಾಕ್ಟೀರಿಯಾ ಇದೆಯಲ್ವಾ, ಇದನ್ನು ಕೊಡುವಾಗ ನಾವು ಹಾರ್ಶ್ ಫಂಗಿಸೈಡ್ ಆಗಲಿ ಅಥವಾ ಹಾರ್ಶ್ ನ್ಯೂಟ್ರಿಯೆಂಟ್ಗಳನ್ನು ಉಪಯೋಗ ಮಾಡಲೇಬಾರ್ದು. ಪ್ಲೇನ್ ಕೊಟ್ಟಷ್ಟು ಉತ್ತಮ. ಇನ್ನು ನಾವು ನೋಡುವ ಕೆಮಿಕಲ್ ಕಂಟ್ರೋಲ್ ಮೆಥಡ್ಸ್. ಕೆಮಿಕಲ್ ಮುಖಾಂತರ ನಾವು ಹೇಗೆ ಈ ಎಲೆ ಚುಕ್ಕಿ ರೋಗವನ್ನು ಕಂಟ್ರೋಲ್ ಮಾಡಬಹುದು ಅಂತ. ಮೇನ್ ಇಂಪಾರ್ಟೆಂಟ್ ಆಗಿ ಎಲೆ ಚುಕ್ಕಿ ರೋಗವನ್ನು ನಾವು ಪ್ರಿವೆಂಟಿವ್ ಆಗಿ ಕಂಟ್ರೋಲ್ ಮಾಡಬೇಕಾಗ್ತದೆ. ಈಗ ನಮಗೆ ಆಲ್ರೆಡಿ ಗೊತ್ತಿದೆ, ಎಲ್ರಿಗೂ ಅನುಭವ ಆಗಿದೆ. ಎಲೆ ಚುಕ್ಕಿ ಬಾರದೇ ಇರುವ ತೋಟದವರು ಆಗಿರ್ಬೋದು, ಎಲೆ ಚುಕ್ಕಿ ಬರ್ತಾ ಇರುವ ತೋಟದವರು ಆಗಿರ್ಬೋದು. ಈಗ ಕಂಟಿನ್ಯೂಸ್ ಆಗಿ ಕಳೆದ 3-4 ವರ್ಷದಿಂದ ನನ್ನ ತೋಟದಲ್ಲಿ ಎಲೆ ಚುಕ್ಕಿ ಬಂದೇ ಬರ್ತದೆ ಅನ್ನೋ ಇದು ರೈತರಿಗೆ ಬಂದಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಈ ಎಲೆ ಚುಕ್ಕಿ ಕಂಟಿನ್ಯೂಸ್ ಆಗಿ ಬಾಧಿಸುತ್ತಿರುವ ತೋಟದವ್ರು ಎಂತ ಮಾಡಬೇಕು ಗೊತ್ತಾ, ಮೈಲ್ಡ್ ಸ್ಪ್ರೇಯಿಂದ ಸ್ಪ್ರೇಗಳನ್ನು ಸ್ಟಾರ್ಟ್ ಮಾಡಬೇಕು. ಸಡನ್ ಆಗಿ ಹೈ ಕಾನ್ಸಂಟ್ರೇಷನ್ ಅಥವಾ ಸ್ಟ್ರಾಂಗರ್ ಡೋಸ್ ಅಥವಾ ಸ್ಟ್ರಾಂಗರ್ ಕೆಮಿಕಲ್ಸ್ಗೆ ಹೋಗಬಾರ್ದು. ಸಾಧಾರಣ ಜುಲೈ ಆಗಸ್ಟಲ್ಲಿ ನಮಗೆ ಎಲೆ ಚುಕ್ಕಿ ಬಾಧನೆ ಶುರು ಆಗ್ತದೆ. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ದಾಗ ಎಲೆ ಚುಕ್ಕಿ ಸ್ಪೋರ್ಸ್ ಹೋಗಿ ಕೂತಿರ್ತದೆ. ಯಾವಾಗ ಬಿಸಿಲು ಬರ್ತದಲ್ವಾ, 2-3 ದಿನ ಮಳೆ ಕಮ್ಮಿಯಾಗಿ ಬಿಸಿಲು ಬರ್ತದಲ್ಲ, ಆವಾಗಲೇ ಎಲೆ ಚುಕ್ಕಿಯ ಎಂಥ ಸಿಂಪ್ಟಮ್ಸ್ ನಮಗೆ ಅಡಿಕೆ ಗಿಡಗಳ ಮೇಲೆ ಕಾಣಲಿಕ್ಕೆ ಶುರು ಆಗೋದು. ಈ ಎಲೆ ಚುಕ್ಕಿಯಿಂದ ಕಂಟಿನ್ಯೂಸ್ ಆಗಿ ಸಫರ್ ಆಗಿತ್ತಿರುವಂತಹ ತೋಟದ ಮಾಲೀಕರು ಮಾಡಬೇಕಾದ್ದು ಎಂತ ಅಂದರೆ, ಈ ವರ್ಷ ಈ ಥರ ಕ್ಲೈಮೇಟ್ ಬ್ಯಾಡ್ ಇದೆ ಅಂದ ತಕ್ಷಣವೇ ಪ್ರಿವೆಂಟಿವ್ ಸ್ಪ್ರೇಸ್ಗೆ ಹೋಗೋದು. ಸೊ ಮೈಲ್ಡ್ ಕೆಮಿಕಲ್ಸಿಂದಲೇ ಸ್ಟಾರ್ಟ್ ಮಾಡಬೇಕು, ಸಡನ್ ಆಗಿ ಸ್ಟ್ರಾಂಗ್ ಡೋಸ್ಗೆ ಹೋಗಬಾರ್ದು. ಸೊ ಮೈಲ್ಡ್ ಕೆಮಿಕಲ್ಸ್ ಯಾವುವು ಹಾಗಾದರೆ, M45 ಆಗಿರ್ಬೋದು, ಅಥವಾ ಸಾಫ್ ಅಂತ ಬರ್ತದೆ, ಕಾರ್ಬನ್ ಡೈಸಿಮ್ ಜೊತೆಗೆ ಮ್ಯಾಂಕೋಸೆಬ್ಬು, ಟಾಟಾ ಮಾಸ್ಟರ್ ಅಂತ ಬರ್ತದೆ, ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಸೆಬ್ಬು. ಈ ತರಹ ಮೈಲ್ಡ್ ಕೆಮಿಕಲ್ಸನ್ನು ಯೂಸ್ ಮಾಡಿಕೊಂಡು ನಾವು ಮೊದಲ ಹಂತದ ಪ್ರಿವೆಂಟಿವ್ ಸ್ಪ್ರೇಸನ್ನು ಕೊಟ್ಟು ನಮ್ಮ ತೋಟವನ್ನು ಎಲೆ ಚುಕ್ಕಿಯಿಂದ ಕಾಪಾಡ್ಕೋಬೇಕಾಗ್ತದೆ. ಒಂದು ವೇಳೆ ಹತೋಟಿ ತಪ್ಪಿತು, ಮೊದಲ ಹಂತಕ್ಕೆ ಅಥವಾ 2ನೇ ಹಂತಕ್ಕೆ ತೋಟ ರೀಚ್ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ನಾವು ಸ್ವಲ್ಪ ಟ್ರಯಾಜಾಲ್ ಗ್ರೂಪ್ ಅಂತ ಕರಿತೇವೆ, ಪ್ರೊಪಿಕೊನಜಾಲ್ ಆಗಿರ್ಬೋದು, ಹೆಕ್ಸಾಕೊನಜಾಲ್ ಆಗಿರಬಹುದು, ಈ ಥರಂತಹ ಟ್ರಯಾಜಾಲ್ ಗ್ರೂಪ್, ಟೆಫೆನ್ಕೊನಜಾಲ್ ಆಗಿರಬಹುದು, ಈ ತರಹ ಕೆಮಿಕಲ್ಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಇನ್ನೂ ಹತೋಟಿ ಕೈ ಮೀರ್ತು ಅಂದಾಗ ನಾವು ಸ್ವಲ್ಪ ಕಾಂಬಿನೇಷನ್ ಕೆಮಿಕಲ್ ಕಡೆ ಡೈವರ್ಟ್ ಆಗಬೇಕು. ಟಾಟಾ ಮಾಸ್ಟರ್ ಜೊತೆಗೆ ಕಾಂಟಾಫ್ ಆಗಿ ಕೊಡೋದಾಗಿರ್ಬೋದು, ಸ್ಕೋರ್ ಜೊತೆಗೆ ಕವಚ್ ಕೊಡೋದಾಗಿರ್ಬೋದು, ಬ್ಯೂನಸ್ ಜೊತೆಗೆ ಆಂಥ್ರಕಾಲ್ ಆಗಿ ಕೊಡಬಹುದು. ಇತ್ತೀಚೆಗೆ ಅಂತೂ 3-4 ಫಂಗಿಸೈಡ್ ಕಾಂಬಿನೇಷನ್ ಆಗಿ ಈ ರೆಡಿಮೇಡ್ ಆಗಿ ಸಿಗುವಂತಹ ಫಂಗಿಸೈಡ್ಸ್ ಮಾರ್ಕೆಟಿಗೆ ಬರ್ತಾ ಇದೆ. ಟ್ರಿಡಿಯಮ್ ಅಂತ ಆಗಿರ್ಬೋದು, ಇದರಲ್ಲಿ ಮ್ಯಾಂಕೋಸೆಬ್ ಇದೆ, ಟೆಬುಕೊನಜಾಲ್ ಇದೆ, ಅಜಾಕ್ಸಿಸ್ಟ್ರಾಬಿನ್ ಅನ್ನುವ ರೋಗನಾಶಕಗಳು ಇದೆ. ಈ ತರಹ 2 ಅಥವಾ 3 ಕಾಂಬಿನೇಷನ್ ಆಗಿ ಸಿಗುವಂತಹ ರೋಗನಾಶಕಗಳು ಸಿಗ್ತದೆ, ಅಥವಾ ನಾವೇ ಸಪರೇಟ್ ಆಗಿ ತಂದು ಕೂಡ ಕಾಂಬಿನೇಷನ್ ಮಾಡಬಹುದು. ಈ ತರಹ ಯಾವಾಗ ಎಲೆ ಚುಕ್ಕಿ ನಮ್ಮ ಹತೋಟಿ ಕೈಮೀರಿ ಹೋಗ್ತಾ ಇದೆ ಅಂದಾಗ ನಾವು ಯಾವಾಗಲೂ ಕಂಬೈನ್ಡ್ ಅದರ ಕಾಂಬಿನೇಷನ್ ಕೀಟನಾಶಕಗಳನ್ನೇ ಉಪಯೋಗ ಮಾಡಬೇಕು. ಆಲ್ವೇಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಖಾಲಿ ಸಿಸ್ಟಮಿಕ್ ಮಾತ್ರ ಕೊಡೋದಲ್ಲ, ಅಥವಾ ಖಾಲಿ ಕಾಂಟ್ಯಾಕ್ಟ್ ಫಂಗಿಸೈಡ್ ಮಾತ್ರ ಕೊಡೋದಲ್ಲ. ಸಿಸ್ಟಮಿಕ್ ಮತ್ತು ಕಾಂಟ್ಯಾಕ್ಟ್ ಮೋಡ್ ಆಫ್ ಆ್ಯಕ್ಷನ್ ಇರುವಂತಹ ಫಂಗಿಸೈಡ್ಗಳನ್ನು, ಸಂಯೋಜಕ ಫಂಗಿಸೈಡ್ಗಳನ್ನು ನಾವು ಒಟ್ಟಿಗೆ ಕೊಟ್ಟಾಗ ಮಾತ್ರ ಇಂತಹ ಎಲೆ ಚುಕ್ಕಿ ರೋಗ ಇರ್ಬೋದು, ಕೊಳೆ ರೋಗ ಇರ್ಬೋದು. ಕೊಳೆ ರೋಗದಲ್ಲಿ ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬೋರ್ಡೋ ಜೊತೆಗೆ ಮೆಟಲಾಕ್ಸಿಲನ್ನು ಕೊಟ್ಟು ನಾವು ಹೇಗೆ ಕೊಳೆ ರೋಗವನ್ನು ಅಟ್ ಎ ಟೈಮ್ ಕಂಟ್ರೋಲ್ ಮಾಡಿದ್ವಿ ಅಂತ. ಅದೇ ತರಹ ಒಮ್ಮೆ ರೋಗವನ್ನು ನಾವು ಕಂಟ್ರೋಲಿಗೆ ಹತೋಟಿಗೆ ತರಬೇಕು ಅಂದರೆ ಸಿಸ್ಟಮಿಕ್ ಪ್ಲಸ್ ಕಾಂಟ್ಯಾಕ್ಟ್ ಮೋಡ್ ಆಫ್ ಆ್ಯಕ್ಷನ್ ಇರುವ ಫಂಗಿಸೈಡ್ಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಟಾಟಾ ಮಾಸ್ಟರಲ್ಲಿ ಮ್ಯಾಂಕೋಸೆಬ್ಬು ಕಾಂಟ್ಯಾಕ್ಟ್ ಮೋಡ್ ಆಫ್ ಆ್ಯಕ್ಷನ್ ಇದೆ, ಮೆಟಲಾಕ್ಸಿಲ್ ಸಿಸ್ಟಮಿಕ್ ಮೋಡ್ ಆಫ್ ಆ್ಯಕ್ಷನ್ ಇದೆ. ಅದರ ಜೊತೆಗೂ ಕೂಡ ನಾವು ಹೆಕ್ಸಾಕೊನಜಾಲನ್ನು ಯೂಸ್ ಮಾಡಬಹುದು. ಕಾಂಟಾಫ್ ಅಂತ ಬರ್ತದೆ. ಸೊ ಟಾಟಾ ಮಾಸ್ಟರು, ಕಾಂಟಾಫು ಇದೆರಡನ್ನು ಒಟ್ಟಿಗೆ ಯೂಸ್ ಮಾಡಿದಲ್ಲಿ ಎಲೆ ಚುಕ್ಕಿ ರೋಗವನ್ನು ಹತೋಟಿಗೆ ತರಬಹುದು. ಬ್ಯೂನಸ್ಸು, ಆಂಥ್ರಕಾಲು, ಸ್ಕೋರು, ಕವಚ್ ಅಥವಾ ಈ ಟ್ರಿಡಿಯಮ್ ಅನ್ನೋದು. ಇನ್ನೂ ಒಂದು ಬಂದಿದೆ ಸ್ಪಾಟ್ಲೈಟ್ ಅಂತ. ಸ್ಪಾಟ್ಲೈಟ್ ಅನ್ನುವ ಫಂಗಿಸೈಡ್ ಕೂಡ ಈಗ ಪ್ರೊಪಿಕೊನಜಾಲ್ ಜೊತೆಗೆ ಡಿಫೆನ್ಕೊನಜಾಲ್ ಕಾಂಬಿನೇಷನ್, ಇದರಲ್ಲಿ ಸ್ಪಾಟ್ಲೈಟ್ ಅನ್ನುವ ರೋಗನಾಶಕವು ಕೂಡ ಬರ್ತಾ ಇದೆ. ಸೊ ಈ ತರಹ ಕಾಂಬಿನೇಷನ್ ರೋಗನಾಶಕಗಳನ್ನು ನಾವು ಉಪಯೋಗ ಮಾಡಬೇಕು. ಸೊ ಯಾವಾಗಲೂ ನಾನು ಹೇಳ್ತೇನೆ, ರೈಟ್ ಕೆಮಿಕಲ್ ವಿತ್ ರೈಟ್ ಟೈಮ್ ಅಟ್ ಎ ರೈಟ್ ಡೋಸ್. ಈ ಥರ ನಾವು ಉಪಯೋಗ ಮಾಡಿದಾಗ ಮಾತ್ರ ಅದರ ಪರಿಣಾಮ ಎಫೆಕ್ಟಿವ್ ಆಗಿ ಎಫಿಷಿಯೆಂಟ್ ಆಗಿ ನಮಗೆ ಸಿಗೋದು. ನಾವು ರಾಂಗ್ ಕೆಮಿಕಲ್ ಅಟ್ ರೈಟ್ ಟೈಮ್ ಅಟ್ ರೈಟ್ ಡೋಸ್ ಕೊಟ್ಟರು ರಾಂಗ್ ಆಗ್ತದೆ. ರೈಟ್ ಕೆಮಿಕಲ್ ರಾಂಗ್ ಟೈಮ್ ವಿತ್ ರೈಟ್ ಡೋಸ್ ಕೊಟ್ಟರು ರಾಂಗ್ ಆಗ್ತದೆ. ರೈಟ್ ಕೆಮಿಕಲ್ ರೈಟ್ ಟೈಮ್ ವಿತ್ ರಾಂಗ್ ಡೋಸ್ ಕೊಟ್ಟರು ರಾಂಗ್ ಆಗ್ತದೆ. ಸೊ ಮತ್ತೆ ಹೇಳ್ತಿದ್ದೇನೆ, ರೈಟ್ ಕೆಮಿಕಲ್ ಅಟ್ ರೈಟ್ ಟೈಮ್ ವಿತ್ ಎ ರೈಟ್ ಡೋಸ್. ಈ ಥರ ಕೊಟ್ಟಾಗ ಮಾತ್ರ ನಾವು
ಎಲೆ ಚುಕ್ಕಿ ರೋಗವನ್ನು ಸಂಪೂರ್ಣ ಹತೋಟಿಗೆ ತರಬಹುದಾಗುತ್ತೆ. ಸೊ ಈ ಪ್ರವೀಣ ಹೇಳಿದ ಅಥವಾ ಯೂಟ್ಯೂಬಲ್ಲಿ ಇನ್ಯಾರೋ ಹೇಳಿದ್ರು ಅಥವಾ ಯಾವುದೋ ಇದರಲ್ಲಿ ಹೇಳಿದ್ರು ಅಂತ ಅವರು ಹೇಳಿದ ಮದ್ದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಕೊಡ್ಲಿಕ್ಕೆ ಹೋಗಬಾರ್ದು. ಎಲೆ ಚುಕ್ಕಿ ರೋಗ ಯಾವ ಹಂತದಲ್ಲಿದೆ, ಪ್ರಥಮ ಹಂತದಲ್ಲಿದೆಯಾ, ದ್ವಿತೀಯ ಹಂತದಲ್ಲಿದೆಯಾ, ತೃತೀಯ ಹಂತದಲ್ಲಿದೆಯಾ, ಹಾಗೂ ನಮ್ಮ ಗಿಡದ ಬೆಳವಣಿಗೆ ಯಾವ ರೀತಿ ಇದೆ, ಪೋಷಕಾಂಶಗಳ ಕೊರತೆ ಕಾಣ್ತಾ ಇದೆಯಾ, ಅಥವಾ ನಮ್ಮ ಗಿಡದಲ್ಲಿ ಇನ್ಯಾವುದಾದ್ರೂ ತೊಂದರೆಗಳಿದೆಯಾ, ಹವಾಮಾನ ಹೇಗಿದೆ, ಮಳೆ ಬರುವ ಹಾಗಿದೆಯಾ, ಬಿಸಿಲಿದೆಯಾ, ನ್ಯಾಚುರಲ್ ಆಗಿ ಕಂಟ್ರೋಲ್ ಆಗುವ ಚಾನ್ಸಸ್ ಇದೆಯಾ, ಇದನ್ನೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಎಲೆ ಚುಕ್ಕಿಗೆ ಯಾವ ರೋಗನಾಶಕಗಳನ್ನು ಕೊಡಬೇಕು, ಈ ರೋಗನಾಶಕಗಳ ಜೊತೆ ಯಾವ ಪೋಷಕಾಂಶಗಳನ್ನು ನಾವು ಒದಗಿಸಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗ್ತದೆ. ಸೊ ನಮ್ಮ ಭಾವ ಹೇಳಿದ್ರು ಅಥವಾ ಇನ್ನೊಬ್ರು ಯಾರೋ ರಿಲೇಟಿವ್ ಹೇಳಿದ್ರು, ಅವರು ಅಮೋನಿಯಂ ಸಲ್ಫೇಟ್ ಹಾಕಿದಾಗ ಕಮ್ಮಿ ಆಯಿತು, ಖಾಲಿ ಅಂತ ಮೆಗ್ನೀಷಿಯಂ ಮಾತ್ರ ನಾನು ಬುಡಕ್ಕೆ ಕೊಟ್ಟೆ, ಇದರಿಂದಾಗಿ ನನ್ನ ತೋಟದಲ್ಲಿ ಎಲೆ ಚುಕ್ಕಿ ರೋಗ ಕಮ್ಮಿ ಆಯಿತು, ಅಥವಾ ಗೋ ಉತ್ಪನ್ನಗಳಾದ ಎಂತ ಜೀವಾಮೃತ ಮಾತ್ರ ಹಾಕಿದೆ ನನ್ನ ತೋಟದಲ್ಲಿ ರೋಗ ಕಮ್ಮಿ ಆಯಿತು. ಈ ಥರ ಹಲವು ರೂಮರ್ಸ್ ಬರ್ತಾ ಇದೆ. ಸೊ ದಯವಿಟ್ಟು ಇದು ಯಾವುದನ್ನು ನಂಬೇಡಿ, ಯಾವುದನ್ನು ನಂಬಿ ನೀವು ಅದರಿಂದ ಮೋಸ ಹೋಗಬೇಡಿ. ನಿಮ್ಮ ತೋಟಕ್ಕೆ ನೀವೇ ಯಜಮಾನರು, ನಾಳೆ ಲಾಸ್ ಆದರೆ ನಿಮಗೆ, ಬೇರೆಯವ್ರನ್ನ ದೂರಿ ಪ್ರಯೋಜನ ಇಲ್ಲ. ಆದ ಕಾರಣ ನೀವು ಯಾವುದೇ ರೋಗನಾಶಕ ಇರ್ಬೋದು, ಯಾವುದೇ ಫರ್ಟಿಲೈಸರ್ ಇರ್ಬೋದು, ಯಾವುದೇ ಎಂಥ ಪೋಷಕಾಂಶಗಳಿರ್ಬೋದು, ನಮ್ಮ ತೋಟಕ್ಕೆ ನಾವು ಕೊಡೋದಕ್ಕಿಂತ ಮುಂಚೆ ತಜ್ಞರ ಜೊತೆ ಪರಿಶೀಲಿಸಿ, ಸಾಧ್ಯವಾದರೆ ತಜ್ಞರನ್ನು ನಮ್ಮ ತೋಟಕ್ಕೆ ಬರಲಿಕ್ಕೆ ಹೇಳಿ, ಅಥವಾ ನಮ್ಮ ತೋಟದ ಫೋಟೋಸ್ಗಳನ್ನು, ವಿಡಿಯೋಸ್ಗಳನ್ನು ಅಥವಾ ಎಲೆಗಳ ಸ್ಯಾಂಪಲ್ಗಳನ್ನು ತಜ್ಞರ ಬಳಿ ತಗೊಂಡೋಗಿ ಅವರ ಜೊತೆ ಡಿಸ್ಕಸ್ ಮಾಡಿ. ತಜ್ಞರ ಜೊತೆ ಡಿಸ್ಕಸ್ ಮಾಡುವಾಗಲೂ ಅಷ್ಟೇ, ಈಗ ಕೃಷಿ ವಿಜ್ಞಾನಿಗಳ ಬಳಿ ನಾವೆಲ್ಲ ಹೋಗ್ತೇವೆ, ಹೋಗಿ ನಾವೆಂತ ಹೇಳ್ತೇವೆ, ನಮ್ಮ ತೋಟದಲ್ಲಿ ರೋಗ ಬಂದಿದೆ, ಎಲೆ ಚುಕ್ಕಿ ಏನು ಕೊಡಬೇಕು ಅಂತ ಅವ್ರು ಬರೆದು ಕೊಡ್ತಾರೆ, ನೀವು ಅದನ್ನ ತಂದು ಸ್ಪ್ರೇ ಮಾಡ್ತೀರಾ. ಹಾಗಲ್ಲ, ನೀವು ತಜ್ಞರ ಬಳಿ ಹೋದಾಗ ಕಳೆದ 2 ವರ್ಷದಲ್ಲಿ ನಾನು ಈ ಪೋಷಕಾಂಶಗಳನ್ನು ಮಣ್ಣಿಗೆ ಒದಗಿಸಿದ್ದೆ, ನಮ್ಮ ಮಣ್ಣಿನ pH ನನಗೆ ಗೊತ್ತಿಲ್ಲ ಅಥವಾ ತಿಳಿದಿದ್ರೆ ಇದು ನನ್ನ ಮಣ್ಣಿನ pH, ಇದು ನನ್ನ ಸಾಯಿಲ್ ಅನಾಲಿಸಿಸ್ ರಿಪೋರ್ಟು. ಸೊ ಈ ಮಣ್ಣಿನ ತೋಟದಲ್ಲಿ ಜಿಂಕ್ ಡಿಫಿಷಿಯನ್ಸಿ ಕಾಣ್ತಾ ಇದೆ, ನನ್ನ ತೋಟದಲ್ಲಿ ಬೋರಾನ್ ಡಿಫಿಷಿಯನ್ಸಿ ಕಾಣ್ತಾ ಇದೆ. ಈ ಥರ ಪ್ರತಿಯೊಂದನ್ನು ನಾವು ಹೇಳಬೇಕು ಅವರಿಗೆ. ಈಗ ಡಾಕ್ಟರ್ ಹತ್ರ ಹೋದಾಗ ನಾವು ಹೊಟ್ಟೆ ನೋವು ಅಂದಾಗ ನಾವೇನು ಮಾಡ್ತೇವೆ, ನಿನ್ನೆ ಏನು ಊಟ ಮಾಡಿದ್ವಿ, ಮೊನ್ನೆ ಏನು ತಿಂದಿದ್ವಿ, ಊಟದಲ್ಲಿ ಖಾರ ತಿಂದಿದ್ವಾ, ಮತ್ತು ಹೊಟ್ಟೆಯಲ್ಲಿ ಬೇರೆ ಎಂಥ ಸಿಂಪ್ಟಮ್ಸ್ ಇದೆ, ಇದನ್ನೆಲ್ಲ ನಾವು ಹೇಳ್ಕೊಳ್ತೇವಲ್ಲ. ಅದೇ ಥರ ತಜ್ಞರ ಬಳಿಗೆ ಹೋದಾಗ ಪ್ರತಿಯೊಂದನ್ನು ನಾವು ಅವ್ರಿಗೆ ಹೇಳಬೇಕು. ಇದನ್ನು ನಾವು ಹೇಳಿದಾಗ ಎಂತಾಗ್ತದೆ, ತಜ್ಞರಿಗೆ 360 ಡಿಗ್ರಿ ಅನಾಲಿಸಿಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಈ ಯಾವ ರೋಗನಾಶಕಗಳನ್ನು ಕೊಡಬೇಕು, ಅದರ ಜೊತೆಗೆ ಯಾವ ಪೋಷಕಾಂಶಗಳನ್ನು ಕೊಡಬೇಕು, ಮಣ್ಣಿಗೆ ಏನು ಹಾಕಲಿಕ್ಕೆ ಸಜೆಸ್ಟ್ ಮಾಡಬೇಕು, ಸೊ ಇದೆಲ್ಲವೂ ಓವರಾಲ್ ಆಗಿ ನಮಗೆ ಸಲಹೆಗಳನ್ನು ಕೊಡಲಿಕ್ಕೆ ಹೆಲ್ಪ್ ಆಗ್ತದೆ. ಚುಕ್ಕಿ ರೋಗಾಣುಗಳನ್ನು ಹತೋಟಿಗೆ ತರಲು ನಾವು ರೋಗನಾಶಕ ಕೊಡ್ತೇವಲ್ಲ, ಅದರ ಜೊತೆಗೆ ನಾವು ಪೋಷಕಾಂಶಗಳನ್ನು ಕೊಡಬೇಕು. ಯಾವ ಪೋಷಕಾಂಶಗಳನ್ನು ಕೊಡಬೇಕು ಅಂದರೆ ನಾನು ಆಗಲೇ ಹೇಳಿದಾಗೆ ಪೊಟ್ಯಾಶ್ ಕೊಡ್ಬೋದು, ಕ್ಯಾಲ್ಶಿಯಂ ಕೊಡ್ಬೋದು, ಮೆಗ್ನೀಷಿಯಂ ಕೊಡ್ಬೋದು. ಇದು 3ರಿಂದ ಉಪಯೋಗ ನಾನು ಮೊದಲೇ ಹೇಳಿದ್ದೆ ನಿಮಗೆ. ಅಡಿಕೆ ಗಿಡಗಳಲ್ಲಿ ಬೋರಾನ್ ಡಿಫಿಷಿಯನ್ಸಿ ನೋಡಿ, ಬೋರಾನ್ ಡಿಫಿಷಿಯನ್ಸಿ ಅಂದರೆ ಎಲೆಗಳ ತುದಿಯಲ್ಲಿ ಈ ಥರ ಮುದ್ದೆ ಮಾಡಿದಾಗ ಆಗ್ತಾ ಇರ್ತದೆ. ಈ ಥರ ಇದ್ದರೆ ಬೋರಾನ್ ಡಿಫಿಷಿಯನ್ಸಿ. ಈ ತರಹ ಬೋರಾನ್ ಡಿಫಿಷಿಯನ್ಸಿ ನಮ್ಮ ಅಡಿಕೆ ಗಿಡದಲ್ಲಿದ್ದರೆ ನಾವು ಬೋರಾನನ್ನು ಕೂಡ ಈ ರೋಗನಾಶಕಗಳ ಜೊತೆ ಸಪ್ಲೈ ಮಾಡಬಹುದು. ಸೊ ಈ ತರಹ ನಾವು ಜಿಂಕ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಈ ತರಹ ನಾವು ನ್ಯೂಟ್ರಿಷನ್ ಕೂಡ ರೋಗನಾಶಕಗಳ ಜೊತೆ ಕೊಟ್ಟು ಪರಿಪೂರ್ಣವಾಗಿ ನಾವು ಎಲೆಚುಕ್ಕಿ ರೋಗವನ್ನು ಹತೋಟಿಗೆ ತರುವತ್ತ ಕೆಲಸ ಮಾಡಬೇಕಾಗಿದೆ. ಎಲೆಚುಕ್ಕಿ ರೋಗ ಬಾಧಿತ ಕೃಷಿಕರು ಯಾವಾಗಲೂ ಮನಸ್ಸಲ್ಲಿಟ್ಕೋಬೇಕಾದ್ದು, ಯಾವುದೇ ರೋಗ ಇರ್ಬೋದು, ಯಾವುದೇ ಕೀಟ ಇರ್ಬೋದು, ನಮ್ಮ ತೋಟದಲ್ಲಿ ನಿಯಂತ್ರಣ ತಪ್ಪಿ ಹೋಗ್ತಾ ಇದೆ ಅಂದಾಗ ನಾವು ಮಾಡಬೇಕಾದ ಮೊದಲ ಕ್ರಮ ಅಂದರೆ ನೈಟ್ರೋಜನನ್ನು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಬೇಕು, ಅಥವಾ ನೈಟ್ರೋಜನನ್ನು ಸ್ಟಾಪೇ ಮಾಡಿಬಿಡಬೇಕು ಅಂತ ತಕ್ಕ ಮಟ್ಟಿಗೆ. ಸಾಧಾರಣವಾಗಿ ಜೂನಿಂದ ಕಂಟಿನ್ಯೂಸ್ ಆಗಿ ಎಲೆಚುಕ್ಕಿ ಬಾಧಿತ ಆಗ್ತಾ ಇರುವ ತೋಟದ ಕೃಷಿಕರು ಎಂತ ಮಾಡಬೇಕು ಅಂದರೆ, ಜೂನಿಂದ ಹಿಡಿದು ಡಿಸೆಂಬರ್ವರೆಗೆ ನೈಟ್ರೋಜನ್ ಅಂಶವನ್ನು ಮಣ್ಣಿಗೆ ಹಾಕುವುದನ್ನು ಕಡಿಮೆ ಮಾಡಬೇಕು. ಒಂದು ವೇಳೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಎಲೆಚುಕ್ಕಿ ತೀವ್ರವಾಗಿ ಬಾಧಿಸ್ತಾ ಇದೆ ಅಂತ ಇಟ್ಕೊಳ್ಳಿ, ನೈಟ್ರೋಜನ್ನ ಉಪಯೋಗ ಮಾಡಲೇಬೇಡಿ ಆ ಸಮಯದಲ್ಲಿ. ಸಾಧಾರಣವಾಗಿ ಕೋಳಿ ಗೊಬ್ಬರ ಇರಬಹುದು, ಅಥವಾ ಈ ಸ್ಲರಿ ಅಂತ ಕೊಡ್ತೇವಲ್ಲ ನಾವು, ಸ್ಲರಿ ಕೊಡೋದು ಇರ್ಬೋದು. ಇಂಥದ್ನೆಲ್ಲ ಎಂತ ಮಾಡ್ತಾರೆ ಕೃಷಿಕರು, ಜೂನಿಂದ ಹಿಡಿದು ಡಿಸೆಂಬರ್ ತನಕ ಕೊಡ್ತಾ ಬರ್ತಾರೆ. ಈ ಸ್ಲರಿಯಲ್ಲಿ ಆಗಿರ್ಬೋದು, ಕೋಳಿ ಗೊಬ್ಬರದಲ್ಲಿ ಆಗಿರ್ಬೋದು, ಅಮೋನಿಕಲ್ ಫಾರ್ಮ್ಸ್ ಆಫ್ ನೈಟ್ರೋಜನ್ ಇರ್ತದೆ, ನೈಟ್ರೋಜನ್ ಕಂಟೆಂಟ್ ತುಂಬ ಹೈ ಇರ್ತದೆ. ಇಂಥದ್ದನ್ನು ನಾವು ಉಪಯೋಗ ಮಾಡಿದಾಗ ಎಂತ ಆಗ್ತದೆ, ನೈಟ್ರೋಜನ್ ಯಥೇಚ್ಛವಾಗಿ ಕ್ವಿಕ್ ಆಗಿ ಗಿಡಗಳಿಗೆ ಸಿಗ್ತದೆ. ನೈಟ್ರೋಜನ್ ಹೆಚ್ಚಾದಾಗ ಎಂತ ಆಗ್ತದೆ ಗೊತ್ತಾ, ಎಲೆಗಳು ಎಳಸಾಗಿರ್ತದೆ, ಹಾರ್ಡ್ ಆಗೋದಿಲ್ಲ. ಯಾವಾಗಲೂ ನೀವು ಅಬ್ಸರ್ವ್ ಮಾಡಿರ್ಬೋದು, ನೈಟ್ರೋಜನ್ ಈ ಹರಳಿಂಡಿ, ಕೋಳಿ ಗೊಬ್ಬರ,
ಕುರಿ ಗೊಬ್ಬರ ಅಥವಾ ಯಾವುದೇ ನೈಟ್ರೋಜನ್ ಕೊಟ್ಟಾಗ ಸ್ವಲ್ಪ ಪೊಟ್ಯಾಶ್ ಹಾಕಬೇಕು ಅಂತಾರೆ. ಸ್ಲರಿ ಜೊತೆಗೆ ಪೊಟ್ಯಾಶ್ ಹಾಕಿ ಕೊಡ್ತಾರೆ. ಯಾಕೆ? ಬ್ಯಾಲೆನ್ಸ್ ಮಾಡಲಿಕ್ಕೆ. ನೈಟ್ರೋಜನ್ ಎಲೆಯನ್ನು ಎಳಸು ಮಾಡಿದ್ರೆ ಪೊಟ್ಯಾಶು ಎಲೆಗಳನ್ನು ಹಾರ್ಡ್ ಮಾಡ್ತದೆ, ಅಂದರೆ ರೆಸಿಸ್ಟೆನ್ಸ್ ಪವರ್ ಕೊಡ್ತದೆ. ಸೊ ಬ್ಯಾಲೆನ್ಸ್ ಆಗ್ತದೆ. ಅಲ್ಲಿ ನಾವೆಂತ ಮಾಡಬೇಕು, ನೈಟ್ರೋಜನನ್ನು ಕಮ್ಮಿ ಮಾಡುವ. ಆಲ್ರೆಡಿ ನಾವು ಬೇಸಿಗೆಯಲ್ಲಿ ಕೊಟ್ಟ ನೈಟ್ರೋಜನ್ನೇ ಇರ್ತದೆ. ಮತ್ತು ನಾವೆಂತ ಮಾಡ್ತೇವೆ, ಹುಲ್ಲುಗಳನ್ನು ಕೊಚ್ಚಿ ಬುಡಕ್ಕೆ ಹಾಕ್ತೇವೆ, ಬ್ರಷ್ ಕಟ್ರ್ ಮುಖಾಂತರ ಕೊಚ್ಚಿ ಹಾಕ್ತೇವೆ. ಸೊ ನ್ಯಾಚುರಲಿ ನೈಟ್ರೋಜನ್ ಅದಕ್ಕೆ ಸಿಗ್ತಾ ಇರ್ತದೆ. ನಾವು ನೈಟ್ರೋಜನ್ ಕೊಟ್ಟಲೇ ಇಲ್ಲ ಅಂದ ತಕ್ಷಣ ಗಿಡಕ್ಕೆ ನೈಟ್ರೋಜನ್ ಸಿಗುವುದೇ ಇಲ್ಲ ಅಂತ ನಾವು ತಿಳ್ಕೊಳ್ಳೋದೇ ಬೇಡ. ನ್ಯಾಚುರಲ್ ಆಗಿ ಗಿಡಗಳಿಗೆ ನೈಟ್ರೋಜನ್ ಸಿಗ್ತಾನೆ ಇರ್ತದೆ. ಒಂದು ವೇಳೆ ಆ ಥರ ನೈಟ್ರೋಜನ್ ಸಿಗುವುದೇ ಇಲ್ಲ ಅಂದಿದ್ರೆ ಕಾಡುಗಳಲ್ಲೆಲ್ಲ ಮರಗಳು ಬೆಳಿತಾನೆ ಇರಲಿಲ್ಲ ಅಲ್ವಾ. ಸೊ ನಾವು ಹಾಕಿದ ನೈಟ್ರೋಜನ್ ಹಿಂದಿನ ವರ್ಷ ಮೊದಲ ವರ್ಷದಲ್ಲಿ ಹಾಕಿದ ಯಥೇಚ್ಛವಾಗಿ ಕೊಟ್ಟ ನೈಟ್ರೋಜನ್ ಮಣ್ಣಿನಲ್ಲಿ ಇರ್ತದೆ. ಗಿಡಗಳಿಗೆ ಅದು ಆ ಸಮಯದಲ್ಲಿ ಸಿಗ್ತಾ ಇರ್ತದೆ, ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇರ್ತದೆ. ಯಾವಾಗ ನೈಟ್ರೋಜನ್ ಕಡಿಮೆ ಪ್ರಮಾಣದಲ್ಲಿ ಸಿಗ್ತದೆ ಅಲ್ವಾ, ಎಲೆಗಳು ಎಳಸಾಗೋದಿಲ್ಲ, ಹಾರ್ಡ್ ಆಗಿ ಬೆಳೀತದೆ. ಆವಾಗ ಎಂತ ಆಗ್ತದೆ, ರೋಗಕ್ಕೆ ಆಗಲಿ ಕೀಟಕ್ಕೆ ಆಗಲಿ ಸುಲಭದಲ್ಲಿ ಎಲೆಗಳಿಗೆ ಅಟ್ಯಾಕ್ ಮಾಡಿ ಅವುಗಳನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಜೂನಿಂದ ಹಿಡಿದು ಡಿಸೆಂಬರ್ವರೆಗೂ ಕೂಡ ನೈಟ್ರೋಜನ್ ಅನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸುವ. ಈ ಎಲೆಚುಕ್ಕಿ ಇರುವ ತೋಟದವರು ಇಂಥ ಸಾವಯವ ಗೊಬ್ಬರವನ್ನು ಕೂಡ ಅವಾಯ್ಡ್ ಮಾಡಬಹುದು. ಖಾಲಿ ಪೊಟ್ಯಾಶ್ ಕೊಡಬಹುದು. ಯಾವಾಗ ಕೊಡಬಹುದು? ಡಿಸೆಂಬರ್ ನಂತರ. ಯಾವಾಗ ವಾತಾವರಣದ ಟೆಂಪರೇಚರ್ 35 ಡಿಗ್ರಿ ಕ್ರಾಸ್ ಆಗ್ತದಲ್ಲ, ತದನಂತರ ನಾವು ಮಣ್ಣಿಗೆ ನೈಟ್ರೋಜನ್ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಓವರ್ ಆಲ್ ಪರ್ ಪ್ಲಾಂಟ್ ಒಂದು ಗಿಡಕ್ಕೆ 150 ಗ್ರಾಮ್ ನೈಟ್ರೋಜನ್ ಬೇಕು ಅಂತ ಇಟ್ಕೊಳ್ಳಿ ಒಂದು ವರ್ಷದಲ್ಲಿ. ಅದನ್ನು ನಾವು ಎಂತ ಮಾಡಬೇಕು, ಡಿಸೆಂಬರಿಂದ ಹಿಡಿದು ಆಲ್ಮೋಸ್ಟ್ ಮಾರ್ಚ್ವರೆಗೆ ಸಪ್ಲಿಮೆಂಟ್ ಮಾಡಬೇಕು. 50-50-50 3 ಸ್ಪ್ಲಿಟ್ ಡೋಸಲ್ಲಿ, ಅಥವಾ ಎಂತ ಮಾಡ್ಬೋದು 80 ಮತ್ತು 80 ಈ ಥರ ನಾವು 2 ಸ್ಪ್ಲಿಟ್ ಡೋಸಲ್ಲಿ ಈ ಥರ ನಾವು ಎಂತ ಮಾಡ್ಬೋದು, ಡಿಸೆಂಬರಲ್ಲಿ ಒಂದು ಡೋಸ್ ಕೊಟ್ಟು ಮಾರ್ಚಲ್ಲಿ ಒಂದು ಡೋಸು 2 ಡೋಸ್ ಕೊಡಬಹುದು. ಸೊ ಆ ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ಕೂಡ ಗಮನ ಹರಿಸಬೇಕಾಗ್ತದೆ. ಸಾಧಾರಣ ಈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿಂದ CPCRI ಸೈಂಟಿಸ್ಟ್ಗಳು ಅವರ ಮೊಬೈಲ್ ನಂಬರನ್ನು ಕೂಡ ಪೇಪರ್ ಅಂತ ಹಾಕಿ ದೂರವಾಣಿ ಕರೆಗಳ ಮುಖಾಂತರ ಅವುಗಳನ್ನು ನಾವು ಸಂಪರ್ಕಿಸಬಹುದಾಗಿದೆ. ಅಥವಾ ಹಲವಾರು ಕೃಷಿ ತಜ್ಞರು ನಮ್ಮ ಊರುಗಳಲ್ಲೇ ನಿಮಗೆ ಎಂಥ ಸಲಹೆಗೋಸ್ಕರ ಅವೈಲೇಬಲ್ ಆಗಿರ್ತಾರೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಜ್ಞರು ಅವೈಲೇಬಲ್ ಇರ್ತಾರೆ. ಕೃಷಿ ಭವನ ಕೇರಳದಲ್ಲಿ ಇಲ್ಲಿಯೂ ಕೂಡ ತಜ್ಞರು ಅವೈಲೇಬಲ್ ಇರ್ತಾರೆ. ಸೊ ಯಾವಾಗಲೂ ಬ್ಲೈಂಡ್ ಆಗಿ ನಾವೇ ಉಪಯೋಗ ಮಾಡೋದು ಬೇಡ, ತಜ್ಞರ ಜೊತೆ ಸಮಾಲೋಚನೆ ಮಾಡಿಯೇ ಉಪಯೋಗ ಮಾಡಬೇಕು ಅನ್ನುವ ಒಂದೇ ಒಂದು ಕಾರಣಕ್ಕೆ ನಾನು ಇಲ್ಲಿ ಯಾವುದೇ ರೋಗನಾಶಕಗಳ ಡೋಸ್ಗಳನ್ನು ಹೇಳಿರುವುದಿಲ್ಲ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡನ್ನು ಮುಗಿಸುವ ಮುನ್ನ ಜಸ್ಟ್ ಒಂದು ರೀಕಾಲ್ ಮಾಡಿಬಿಡುವ. ಸೊ ಮೊದಲಿಗೆ ನಾವು ಮಣ್ಣಿನ pH ಅನ್ನು ಸರಿ ಮಾಡೋದು. ಎರಡನೇದ್ದು ಸೂಕ್ಷ್ಮಾಣುಜೀವಿಗಳು, ಇಂಥ ಬ್ಯಾಸಿಲಸ್ ಸಬ್ಟಿಲಿಸ್ ಇರಬಹುದು, ಟ್ರೈಕೋಡರ್ಮಾ ವಿರಿಡೆ ಇರಬಹುದು. ಇದನ್ನು ಕಂಟಿನ್ಯೂಸ್ ಆಗಿ 2-3 ವರ್ಷಗಳ ಕಾಲ ಅಪ್ಲೈ ಮಾಡುವುದು. ತದನಂತರ ನೈಟ್ರೋಜನ್ ಅನ್ನು ನಾವು ಆದಷ್ಟು ಕಮ್ಮಿ ಮಾಡ್ತಾ ಬರೋದು. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಯಲ್ಲಿ ನೈಟ್ರೋಜನ್ ಯುಕ್ತ ಗೊಬ್ಬರಗಳನ್ನು ಕೊಡುವುದು. ಪೊಟ್ಯಾಶು, ಕ್ಯಾಲ್ಶಿಯಮ್, ಜಿಂಕ್, ಬೋರಾನ್ ಅನ್ನು ಸಪ್ಲೈ ಮಾಡುವುದು ಗಿಡಗಳಿಗೆ. ಸೊ ಈ ಥರ ನಾವು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ಈಗ ನಾವು ಇಂಥ ರಾಸಾಯನಿಕ ಗೊಬ್ಬರಗಳನ್ನು ಬುಡಕ್ಕೆ ಕೊಡ್ತಾ ಇದ್ರೂ ಕೂಡ ನಾವು ಈ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗ ಮಾಡಬಹುದು. ರಾಸಾಯನಿಕದ ಜೊತೆಗೆ ಸೂಕ್ಷ್ಮಾಣುಜೀವಿಗಳು ಎರಡನ್ನೂ, ಹಾಗೂ ಕೆಮಿಕಲ್ ಸ್ಪ್ರೇಸ್ಗಳ ಜೊತೆಗೆ ಸೂಕ್ಷ್ಮಾಣುಜೀವಿಗಳು, ಈವನ್ ಬ್ಯಾಸಿಲಸ್ ಸಬ್ಟಿಲಿಸ್ ಅನ್ನು ಸ್ಪ್ರೇ ಮಾಡೋದು. ಸೊ ಈ ತರಹ ಸರ್ವ ಇಂಟಿಗ್ರೇಟೆಡ್ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಇಂಟಿಗ್ರೇಟೆಡ್ ಸ್ಪ್ರೇ ಮ್ಯಾನೇಜ್ಮೆಂಟ್ ಮುಖಾಂತರ ಎಲೆಚುಕ್ಕಿ ರೋಗವನ್ನು ಹತೋಟಿಗೆ ತರುವಲ್ಲಿ ನಾವು ಕೆಲಸಗಳನ್ನು ಮಾಡುವ, ಹಾಗೂ ನಮ್ಮ ಸರ್ವ ಪ್ರಯತ್ನವನ್ನು ಮಾಡಿ ಎಲೆಚುಕ್ಕಿ ರೋಗದ ವಿರುದ್ಧ ಹೋರಾಡಿ ಯಶಸ್ಸನ್ನು ಗಳಿಸುವ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಎಪಿಸೋಡ್. ಇದೇ ತರಹ ಹೊಸ ಕೃಷಿ ಮಾಹಿತಿಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ಅಲ್ಲಿಯವರೆಗೂ ಕಾಯಿರಿ. ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.